ರೈಟ್. ನೀನಪ್ಪ ಅಂದ್ರೆ ಕೆಲವೊಂದು ಇಸ್ರೋ ಸಮರ್ಪಣೆ ಡಿಸ್ಕಷನ್ ಮಾಡಿದ್ವಿ, ಹೌದಾ? ಈ ಸ್ಪೇಸ್ ಡೆಬ್ರೀಸ್ ಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿ, ಯಾವ್ದಂತ ಹೇಳಿದ್ರಣ್ಣ? ಅಂದ್ರೆ ಸ್ಪೇಸ್ ಡೆಬ್ರೀಸ್ ಅಂದ್ರೆ ಮೇಲೆ ಸೆಟಲೈಟ್ ಹೋಗ್ತಾ ಹೋಗಿ ಸ್ಪೇಸ್ ಡೆಬ್ರೀಸ್ ಅಂತ ಕರಿತೀವಿ. ಅದಕ್ಕೊಂದು ಪ್ರಾಜೆಕ್ಟ್ ಹೆಸರು ಹೇಳ್ತೀನಿ, 2030ಗೆ ಎಂಟು ಮಾಡ್ಬೇಕು ಅನ್ಕೊಂಡಿವಿ. ಪ್ರಾಜೆಕ್ಟ್ ಜೋರ್ಲಿ ಹಿಡ್ಕೊಂಡ್ರೆ ಪ್ರಾಜೆಕ್ಟ್ ನೇತ್ರ ಅಂತೇಳಿ, ಪ್ರಾಜೆಕ್ಟ್ ನೇತ್ರ, ಹೌದಾ? ನೆಕ್ಸ್ಟ್ ಪ್ರಾಜೆಕ್ಟ್ ಸೂರ್ಯ ಅಂತ ಹೇಳಿದ್ದೆ. ಪ್ರಾಜೆಕ್ಟ್ ಸೂರ್ಯ ಅದಕ್ಕ ಅಂದ್ರೆ ರಾಕೆಟ್ ಗಳನ್ನ ಅಪ್ಗ್ರೇಡ್ ವರ್ಷನ್ ರಾಕೆಟ್ ಗಳನ್ನ ಡೆವಲಪ್ಮೆಂಟ್ ಮಾಡೋದು, ಅವರ ಪ್ರಾಜೆಕ್ಟ್ ಸೂರ್ಯ ಅದು, ಹೌದಾ? ನೆಕ್ಸ್ಟ್ ಪ್ರಾಜೆಕ್ಟ್ ಕುಶ್ ಅಂತ ಬರುತ್ತೆ. ಪ್ರಾಜೆಕ್ಟ್ ಕುಶ್ ಅದಕ್ಕ DRDO ಏರ್ ಡಿಫೆನ್ಸ್ ಸಿಸ್ಟಮ್, ಅದು DRDO ಏರ್ ಡಿಫೆನ್ಸ್ ಸಿಸ್ಟಮ್, ರೈಟ್? ಈ ನೆಕ್ಸ್ಟ್ ಈ ಜಗತ್ತಿನ ಮೊದಲ, ಹೌದಾ, ಜಗತ್ತಿನಲ್ಲಿ ಫಸ್ಟ್ ಪೈಲರ್, ಹೌದಾ? ಒಂದು ಈಗ ಸನ್ ಐತ್ ಗೊತ್ತಾ, ಅಂದ್ರೆ ಸೂರ್ಯ ಇದಲ್ಲ ಅಂದ್ರೆ ನ್ಯಾಚುರಲ್ ಸನ್ ಅದು, ಹೌದಾ? ಆತರ ಜಗತ್ತಿನ ಮೊದಲ ದೇಶ ಒಂದು ಆರ್ಟಿಫಿಷಿಯಲ್ ಸನ್ ಅನ್ನ ಮಾಡಕತ್ತಾರ. ವೆರಿ ಗುಡ್. ಯಾರೇ ಆರ್ಟಿಫಿಷಿಯಲ್ ಸನ್ ಅಂದ್ರೆ ಆರ್ಟಿಫಿಷಿಯಲ್ ಸನ್ ಅಂದ್ರೆ ಏನು? ಈಗೇನ ನಾವು ಸೂರ್ಯನಲ್ಲಿ ಯಾವ ಕ್ರಿಯೆ ಆಕತಿ, ಪಿಜನ್ ಹಾಕತ್ತೋ ಫ್ಯೂಷನ್ ಹಾಕತ್ತೋ, ಸಮ್ಮಿಲ್ನ ಹಾಕತ್ತೋ ವಿದಳನ ಹಾಕತ್ತೋ, ಯಾವ್ದಾಗತ್ರಿ? ಅಂದ್ರೆ ಹೈಡ್ರೋಜನ್ ಕೂಡಿ ಏನಪ್ಪಾ ಅಂದ್ರೆ ಹೀಲಿಯಂ ಆಗಿ ಕನ್ವರ್ಟ್ ಆಗ್ತದೆ. ಅಲ್ಲಿ ನಿಮ್ಗೆ ಗೊತ್ತಲ್ಲ, ಬೈಜಿಕ ಸಮ್ಮಿಲನ ಆಗ್ತದೆ, ಹೌದಾ? ಬೈಜಿಕ ಸಮ್ಮಿಲನ ಆಗ್ತೈತಿ. ಆತರ ಅದರಿಂದ ಮುಖಾಂತರ ನಾವೇನು ಸೌರಶಕ್ತಿನ ಬಳಸ್ಕೊಂಡು ಕರೆಂಟ್ ಉತ್ಪಾದನೆ ಮಾಡ್ತೀವಿ ನಾವು. ಸೊ ಆತರ ಏನ್ ಮಾಡಕ್ ಆರ್ಟಿಫಿಷಿಯಲ್ ಆಗಿ ಒಂದು ಸನ್ ಕ್ರಿಯೇಟ್ ಮಾಡಕತ್ತಾರ. ಅಂದ್ರೆ ಆ ಆರ್ಟಿಫಿಷಿಯಲ್ ಸನ್ ಏನ್ ಕ್ರಿಯೇಟ್ ಮಾಡಕತ್ತಾರಲ್ಲ, ಅದರಿಂದ ಏನ್ ನ್ಯಾಚುರಲ್ ಸನ್ ಐತಿ, ಪ್ರೆಸೆಂಟ್ ಸನ್ ಅಂದ್ರೆ ಸೂರ್ಯ, ಹೌದಾ? ಅದರಿಂದ ಏನ್ ನಾವು ಶಕ್ತಿನ ಉತ್ಪಾದನೆ ಮಾಡ್ತೀವಲ್ಲ, ಶಾಖವನ್ನು ಬಳಸೋದಿಲ್ಲ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಪ್ರೊಡಕ್ಷನ್ ಮಾಡಬಹುದು ನಾವು. ಸೊ ಆತರ ಒಂದು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಸನ್ ಅನ್ನ ಡೆವಲಪ್ಮೆಂಟ್ ಮಾಡಕತ್ತಾರ. ಅದು ಯಾವ ದೇಶ ಅಂತ ಕೇಳಿದ್ರೆ ಚೀನಾ. ಅದ್ರ ಹೆಸರೇನು? ಆ ಸನ್ ಅದ ಹೆಸರೇನು? ಅದು ಇದಕ್ಕೆ ಹೆಂಗ್ ಸನ್ ಅಂತ ಕೂಡ ಅದಕ್ಕೆ ಹೆಸರು ಕೊಟ್ರೆ ಏನಂತೇಳಿ? ಅದೇ ಹೆಸರು ಈಸ್ಟ್ ಅಂತೇಳಿ, EAST ಈಸ್ಟ್ ಅಂತ. ಅದ ಹೆಸರು ಏನಪ್ಪಾ ಅಂದ್ರೆ ಈಸ್ಟ್ ಅಂತ ನೆನ್ಬಿಡು. ನಾಲ್ಕು ಕೇಳ್ತಾನ ಇತ್ತೀಚೆಗೆ ಸುದ್ದಿ ಇರ್ತಕ್ಕಂಥ ಈಸ್ಟ್ ಅನ್ನೋದು ಏನು ಅಂತೇಳಿ. ದಿಸ್ ಇಸ್ ಆರ್ಟಿಫಿಷಿಯಲ್ ಸನ್ನು, ಅದ ಆರ್ಟಿಫಿಷಿಯಲ್ ಸ್ಯಾಟಲೈಟ್, ಹಿಂಗ್ ಆಪ್ಷನ್ ಕೊಡ್ತಾನ. ಈಸ್ಟ್ ಅನ್ನೋದು ಆರ್ಟಿಫಿಷಿಯಲ್ ಸನ್. ಇದು ಯಾವ ದೇಶ? ಇದು ಚೀನಾ ದೇಶ, ರೈಟ್? ಈ ನೆಕ್ಸ್ಟ್ ಈಗ ಈ ಆಸ್ಟ್ರಾಯ್ಡ್ ಅಂತ ಬರ್ತಾವ. ಆಸ್ಟ್ರಾಯ್ಡ್ಸ್ ಅಂದ್ರೆ ಏನು? ಇನ್ ಕಣದಲ್ಲಿ ಕ್ಷುದ್ರ ಗ್ರಹಗಳು, ಅದು ಆಸ್ಟ್ರಾಯ್ಡ್ಸ್ ಕ್ಷುದ್ರ ಗ್ರಹಗಳು. ಆ ಕ್ಷುದ್ರ ಗ್ರಹಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಆಸ್ಟ್ರಾಯ್ಡ್ಸ್ ಗಳು, ಅಲ್ಲ ಆಸ್ಟ್ರಾಯ್ಡ್ಸ್ ಗಳು ಬೀಳ್ತಿರ್ತಾವಲ್ಲ ಭೂಮಿ ಮೇಲೆ, ಅವು ಬೀಳ್ತಿರ್ತಾವಲ್ರಿ. ಸೊ ಆ ಬಿದ್ದಾಗ ಭೂಮಿ ಮೇಲೆ ಏನಾಗ್ತದಪ್ಪ ಅಂದ್ರೆ ಜೀವರಾಶಿಗಳು ಹಾನಿ ಆಗ್ತಾವ. ಸೊ ಅದಕ್ಕ ಅವೇನಾದ್ರೂ ಅಸ್ಟ್ರಾಯ್ಡ್ಸ್ ಗಳು ಬೀಳುವಾಗ ಅವುಗಳ ಡೈರೆಕ್ಷನ್ ಚೇಂಜ್ ಮಾಡ್ಬಿಡೋದು, ಅಲ್ಲೇ ಭೂಮಿ ಮೇಲೆ ಬೀಳ್ದಂಗ್ ಮಾಡೋದು. ಆತರ ಒಂದು ನಾಸಾದವರು ಒಂದೇನಪ್ಪ ಅಂದ್ರೆ ಒಂದು ಮಿಷನ್ ಅನ್ನ ಸ್ಟಾರ್ಟ್ ಮಾಡೋದು. ಹೆಸರು ಏನ್ ಕೊಡ್ರ ಎನಿಬಡಿ? ಹೆಸರು ಗೊತ್ತ ಅರ್ಥ ಆಗತ್ತ ಏನ್ ಹೇಳಕತ್ತೀನಿ ಅಂತೇಳಿ? ಕ್ಷುದ್ರ ಗ್ರಹಗಳು ಭೂಮಿ ಮೇಲೆ ಬೀಳೋದನ್ನ ತಪ್ಪಿಸೋಗೋಸ್ಕರ ಅವತರದ ದಿಕ್ಕನ್ನ ಬದಲು ಮಾಡುದು ಅಷ್ಟೇ. ಹಂಗೊಂದು ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದಾರೆ ನಾಸಾದವ್ರು. ಯಾವ್ದದು? ಡಾಟ್ ಅಂತೇಳಿ, DART. ಅದ ಫುಲ್ ಫಾರ್ಮ್ ಹೇಳ್ರು, DART ಫುಲ್ ಫಾರ್ಮ್ ಅಂದ್ರೆ ಡಬಲ್ ಆಸ್ಟರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್. ಹೆಸರು ಹೇಗೈತೆ? ಡಬಲ್ ಆಸ್ಟ್ರಾಯ್ಡ್ಸ್ ಗಳನ್ನ ರೀಡೈರೆಕ್ಷನ್ ಮಾಡೋದು, ರೀಡೈರೆಕ್ಷನ್ ಅದ್ರ ದಿಕ್ಕನ್ನ ಬದಲಿಸೋದ್ರಿ. ಅದ್ ಹಂಗಂತ ಸ್ಟಾರ್ಟ್ ಮಾಡಿದ್ರೆ ಕೇಳ್ತಾನೆ. ನಾಳೆ ಎಕ್ಸಾಮ್ ಇದ್ರೆ ಫುಲ್ ಫಾರ್ಮ್ ಬರೀತಿ ಅಂತಂದ್ರೆ ಅದ್ಯಾವಪ್ಪ ಅಂದ್ರೆ ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್. ಯಾವ ದೇಶ ಇದು? ನಾಸಾ, ಅಮೆರಿಕದ. ಏನ್ ಉದ್ದೇಶ ಏನು? ಆಸ್ಟ್ರಾಯ್ಡ್ಸ್ ಗಳ ದಿಕ್ಕನ್ನು ಬದಲಿಸೋದು. ಹೆಸರು ಏನು ಬ್ಯಾಟ್ ಅವಶ್ಯಕತೆ ಇಲ್ಲ, ಹೆಸರು ಫುಲ್ ಫಾರ್ಮ್ ಅಂದ್ರೆ ಗೊತ್ತಾಯ್ತು, ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್, ಡಾಟ್ ಅಂತ ಬರುತ್ತೆ, ರೈಟ್? ಈ ನೆಕ್ಸ್ಟ್ ಅದಾದ್ಮೇಲೆ ಈ ಕ್ಷುದ್ರ ಗ್ರಹಗಳು ಯಾವ ಯಾವ ಗ್ರಹಗಳ ಮಧ್ಯೆ ಅದಾವು? ಆಸ್ಟ್ರಾಯ್ಡ್ ಬೆಲ್ಟ್ ಅಂತೇಳಿ ಏನ್ರಿ? ಮಗು ಅಂತ ನೆನ್ಬಿಟ್ಕೋಬೇಕು ನೀ. ಅಂದ್ರೆ ಏನ್ರಿ? ಗು ಅಂದ್ರೆ ಗುರು. ಎರಡದ್ರ ಮಧ್ಯೆ ಆಸ್ಟ್ರಾಯ್ಡ್ ಬೆಲ್ಟ್ಸ್ ಗಳು, ಅಸ್ಟ್ರಾಯ್ಡ್ ಕ್ಷುದ್ರ ಗ್ರಹಗಳು, ಆಸ್ಟ್ರಾಯ್ಡ್ಸ್ ಬೆಲ್ಟ್ ಅಂತ ಕರಿತೀವಿ, ಹೌದಾ? ಈ ನೆಕ್ಸ್ಟ್ ಈ ನಿನ್ನೆ ನಾವು ಏನಪ್ಪಾ ಅಂದ್ರೆ ಸ್ಲಿಮ್ ಅಂತ ಹೇಳಿದೆ. ಸ್ಲಿಮ್ ಫುಲ್ ಫಾರ್ಮ್ ಏನ್ ಹೇಳಿದೆ? ಸ್ಮಾರ್ಟ್ ಲ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಆಫ್ ಮೂನ್ ಅಂತ, ಹೌದಾ? ಚಂದ್ರಗ್ರಹಣ ಅಧ್ಯಯನ ಮಾಡಿ ಯಾವ ದೇಶ ಇದು? ನೀನ್ ಹೇಳಿದಿಲ್ಲ ಇದನ್ನ. ಯಾವ ದೇಶ ಅಂದ್ರೆ ಜಪಾನ್ ದೇಶ ಇದು, ಜಾಕ್ಸಾ, ಹೌದಾ? ಜಪಾನ್ ದೇಶ. ಸ್ಲಿಮ್ ಅಂತ ಸ್ಲಿಮ್ ಏನ ಅಧ್ಯಯನ ಮಾಡಿ ಯಾವ ಗ್ರಹವನ್ನ? ಚಂದ್ರಗ್ರಹಣ. ಈ ನೆಕ್ಸ್ಟ್ ಅದೇ ರೀತಿ ಈ ಚಂದ್ರನ ಉಪಗ್ರಹವನ್ನ ಅಧ್ಯಯನ ಮಾಡ್ಲಿಕ್ಕೆ ಚೀನಾದವರು ಒಂದು ಲಾಂಚ್ ಮಾಡಿ. ಚೀನಾ ಚಾಂಗ್ E5. ವೆರಿ ಗುಡ್. ಯಾವ್ದಪ್ಪ ಅಂದ್ರೆ ಚಾಂಗ್ ಇದ್ದು ಅಂದ್ರೆ ಅವೆಲ್ಲ ಚೀನಾ ಬಿಡ್ಬೇಕು ಸುಮ್, ಹೌದಾ? ಹೆಸರು ಹಂಗ ಇರ್ತಾವ, ಹೌದಾ? ಚಾಂಗ್ 5 ಯಾವ ದೇಶದ್ದು? ಚೀನಾ ದೇಶದ್ದು. ಯಾವ ಏನ್ ಅಧ್ಯಯನ ಮಾಡಕ?
ಚಂದ್ರ ಉಪಗ್ರಹವನ್ನ ಅಧ್ಯಯನ ಮಾಡಂಗ. ಚಂದ್ರ ಇಸ್ ನಾಟ್ ಅ ಗ್ರಹ, ಗೊತ್ತಿರ್ಲಿ. ಚಂದ್ರ ನ್ಯಾಚುರಲ್ ಸ್ಯಾಟಲೈಟ್ ಇದು. ಅದು ಚಂದ್ರ ಅನ್ನೋದು ಏನು ಸ್ವಾಭಾವಿಕ ಉಪಗ್ರಹ. ಹೌದಾ? ಅದನ್ನ ಅಧ್ಯಯನ ಮಾಡಕ ಚೀನಾದ ಯಾವುದು ಚಾಂದ್. ಈ ನೆಕ್ಸ್ಟ್ ಈ ಸೂರ್ಯ ಗ್ರಹವನ್ನ ಸೂರ್ಯ ನಕ್ಷತ್ರ ಗ್ರಹ ಅಲ್ಲಪ್ಪ ಅದ, ಸೂರ್ಯನ ನಕ್ಷತ್ರ. ಹೌದಾ? ನಕ್ಷತ್ರವನ್ನ ಅಧ್ಯಯನ ಮಾಡ್ಲಿಕ್ಕೆ ಒಂದು ನಾಸಾದವರು ಒಂದು ಮಿಷನ್ ಬಿಟ್ರ. ಆಲ್ರೆಡಿ ಹೇಳಿದನ್ನ ನಾಸಾ ಅದು ಚೀನಾದದು, ನಮ್ದು ಭಾರತದದು, ಇಸ್ರೋದದು. ನಾ ಕೇಳಿದ್ರದು ನಾಸಾದ್ ಕೇಳಕತ್ತೀನಿ. ನಾಸಾ ಅಂದ್ರೆ ಅಮೆರಿಕಾದ ಪಾರ್ಕರ್ ಪ್ರೋಬ್ ಮಿಷನ್. ಯಾವ್ದ್ರಿ ಪಾರ್ಕರ್ ಪ್ರೋಬ್ ಮಿಷನ್? ಯಾವ್ದಪ್ಪ ಅಂದ್ರೆ ಸೂರ್ಯನ ಕರ್ಣ ಭಾಗ ಅಧ್ಯಯನ ಮಾಡ್ಲಿಕ್ಕೆ ಚೀನಾದಿದು, ಸರ್ ಅಮೆರಿಕಾದ. ಗೊತ್ತಿನ ಹೌದಾ? ಅಮೆರಿಕ. ಈ ನೆಕ್ಸ್ಟ್ ನೋಡ್ರಿ, ಎಕ್ಸಾಮ್ ಇಂಪಾರ್ಟೆಂಟ್ ಕೇಳ್ತಾನಪ್ಪ ಅವಾಗ. ಈ ಕೆಲವೊಂದು ಪ್ರೈವೇಟ್ ಏಜೆನ್ಸಿಗಳು ನಮ್ಮಲ್ಲಿ, ಅಂದ್ರೆ ಈ ಅಂತರಿಕ್ಷ ಮಟ್ಟದಲ್ಲಿ ಅಂದ್ರೆ ಸ್ಪೇಸ್ ಟೆಕ್ನಾಲಜಿಲಿ ಅಧ್ಯಯನ ಮಾಡ್ಲಿಕ್ಕೆ ಅಥವಾ ಸ್ಯಾಟಲೈಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಏನಪ್ಪ ಕೆಲವೊಂದು ಪ್ರೈವೇಟ್ ಏಜೆನ್ಸಿಗಳದಾವ್, ಪ್ರೈವೇಟ್ ಸಂಸ್ಥೆಗಳದಾವ್. ಅವುಗಳು ಇಸ್ರೋಗೆ ಸಹಾಯ ಮಾಡ್ತಾವ್. ಹೌದಾ? ಆತರ ಎಕ್ಸಾಮ್ ಕ್ವಶನ್ ಕೇಳಿದ್ ಪ್ರೀ ಕೋಚಿಂಗ್ ಇದಾವ್, ಬೇಕಾದ್ರೆ ತೆಗೆದು ನೋಡಿ ಲಾಸ್ಟ್ ಟು ಲಾಸ್ಟ್. ಅಲ್ಲಿ ಹೆಂಗಪ್ಪ ಅಂದ್ರೆ ಈ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಬರುತ್ತೆ, NSIL, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನೋದು ಒಂದು ಪ್ರೈವೇಟ್ ಏಜೆನ್ಸಿ. ಇದು ಎಲ್ಲಿ ಕೇಂದ್ರ ಕಚೇರಿ ಎಲ್ಲೈತೆ? ಬೆಂಗಳೂರು ಆಗೈತೆ. ಹೌದಾ? ನ್ಯೂ ಸ್ಪೇಸ್ ಐತೆ. ಅದಕ್ಕೆ ಕ್ವಶನ್ ಕೇಳಿದ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಇದ್ರಿ? ಬೆಂಗಳೂರು ಆಗೈತೆ. ಈ ನೆಕ್ಸ್ಟ್ ಅದೇ ಇನ್ ಸ್ಪೇಸ್ ಅಂತ ಬರ್ತೈತೆ. ಇನ್ ಸ್ಪೇಸ್ ಎಲ್ಲೈತಿ? ಅಹಮದಾಬಾದ್. ಇನ್ ಸ್ಪೇಸ್ ಎಲ್ಲಪ್ಪ ಅಂದ್ರೆ ಅಹಮದಾಬಾದ್ ಆಗ. ಇವೆರಡು ಸಂಸ್ಥೆಗಳು ನಿಮ್ಗೆ ನೆನ್ಪಿಡ್ಲಿ. ಎಲ್ಲೈತಪ್ಪ ಅಂದ್ರೆ NSIL ಎಲ್ಲೈತಿ ಬೆಂಗಳೂರು, ಇನ್ ಸ್ಪೇಸ್ ಎಲ್ಲೈತಿ ಎಲ್ಲಿ? ಅಹಮದಾಬಾದ್ ಇಲ್ಲ. ಈ ನೆಕ್ಸ್ಟ್ ನೋಡ್ರಿ, ಈ ಸಮುದ್ರಯಾನ ಮಾಡಕತ್ತಾರ. ಸಮುದ್ರಯಾನ ಕೇಳಿದ್ರೆ ಸಮುದ್ರಯಾನ ಇಲ್ಲಾರ? ಇವೆಲ್ಲ ಚಂದ್ರಯಾನ ಅವೆಲ್ಲ ಏನಪ್ಪಾ ಅಂದ್ರೆ ಮ್ಯಾಲ ಗ್ರಹಗಳನ್ನ ಅಧ್ಯಯನ ಮಾಡೋದು. ಸಮುದ್ರ ಏನಪ್ಪಾ ಅಂದ್ರೆ ಸಮುದ್ರ ಒಳಗಡೆ ಹೋಗಿ ಸಮುದ್ರ ಒಳಗಡೆ ಏನೈತೆ ಅಧ್ಯಯನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಪದೇ ಎಕ್ಸಾಮ್ ಕ್ವಶನ್ ಕೇಳಿದ್ರ ಮೇಲೆ ಈ ಸಮುದ್ರಯಾನವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಕೇಂದ್ರದ ಸಚಿವಾಲಯ ಯಾವುದು? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಭೂ ವಿಜ್ಞಾನ ಸಚಿವಾಲಯ. ಯಾವ್ದ್ರಿ? ಭೂ ವಿಜ್ಞಾನ ಸಚಿವಾಲಯ. ಈ ನೆಕ್ಸ್ಟ್ ಈ ಸಮುದ್ರಯಾನವನ್ನ ಒಂದು ಹೆಂಗ್ ರಾಕೆಟ್ ಬರ್ತಾರ, ಅಲ್ಲಿ ಒಂದು ಮಿಷನ್ ಒಂದೊಂದು ಡಿವೈಸ್ ಐತಿ. ಆ ಡಿವೈಸ್ ಏನ್ ಹೆಸರು ಕೊಟ್ರ? ಒಂದು ಡಿವೈಸ್ ಒಳಗಡೆ ಹೋಗತ್ರಿ, ಅದ್ರೊಳಗ ಮನುಷ್ಯ ಹೋಗುದು. ಮತ್ಸ್ಯ 6000. ಯಾವ್ದ್ರಿ? ಮತ್ಸ್ಯ 6000 ಅಂದ್ರೆ 6000 ಮೀಟರ್ ಒಳಗಡೆ ಹೊಂಟದ. 6000 ಮೀಟರ್ ಕಿಲೋಮೀಟರ್ ಅಲ್ ಮತ್ತ 6000 ಅಂದ್ರೆ 6 ಕಿಲೋಮೀಟರ್ ಒಳಗಡೆ ಹೋಗ್ತದೆ ಸಮುದ್ರ ಒಳಗಡೆ. ಹೌದಾ? ಸಮುದ್ರ ಒಳಗಡೆ ಹೋಗಿ UPSC ಫಿಲಿಮ್ಸ್ ಕ್ವಶನ್ ಕೇಳಿದ್ದ. ಸಮುದ್ರಯಾನ ಯಾವ ಸಚಿವಾಲಯ ಅಂತ ಹೇಳಿದ್ರಿ ನೀವು? ಹೇಳ್ಬೇಕು ಬ್ರಹ್ಮಣ. ಭೂ ಸಚಿವಾಲಯ, ಭೂ ವಿಜ್ಞಾನ ಸಚಿವಾಲಯ. ರೈಟ್. ಇದ್ರ ಉದ್ದೇಶ ಏನು? ಸಮುದ್ರ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ನಾ ಮಾತಾಡ್ತೀನಿ ಆಮೇಲೆ, ಅದನ್ನ ಈಗ ಹೇಳೋದು ಬೇಡ. ಕ್ವಶನ್ ಇತ್ತು, ನಾನು ಹೇಳಿ ಆಮೇಲೆ ಕೇಳಿ. ಸಚಿವಾಲಯ ಇತರದ ಡಿವೈಸ್ ಹೆಸರೇನು? ಮತ್ಸ್ಯ 6000 ಅಂದ್ರೆ ಏನ್ರಿ? ಕೆಳಗೆ 6000 ಮೀಟರ್ ಕೆಳಗಡೆ ಹೋಗ್ತದೆ ಸಮುದ್ರ ಒಳಗಡೆ. ಹೌದಾ? ಈಗ ನೆಕ್ಸ್ಟ್ ಸಮುದ್ರ ಒಳಗಡೆ ಕೆಳಗಡೆ ಹೋಗಿ ಅಲ್ಲಿ ಏನ ಅಧ್ಯಯನ ಮಾಡಕಂತೇಳಿ UPSC ಫಿಲಿಮ್ಸ್ ಕ್ವಶನ್. ಅದಕ್ಕೊಂದು ವರ್ಡ್ ಐತಿ, ಅದಕ್ಕೆ ಏನಂದ್ರೆ ಪಾಲಿಮೆಟಾಲಿಕ್ ನೋಡುಲ್ಸ್. ಇದು ಹಿಂಗೆ ನೆನಪಿಟ್ಕೋಬೇಕು. ಅಂದ್ರೆ ಕೆಳಗಡೆ ಮಿನರಲ್ಸ್ ಗಳು, ಹೌದಾ, ಅವೆಲ್ಲ ಕೆಳಗಡೆ ಇರ್ತಾವಲ್ಲ, ಅಲ್ಲಿ ಏನೇನದಾವ ಅದಕ್ಕೆ ಹೆಸರು ಏನ್ ಕೊಡ್ತಾರಪ್ಪ ಅಂದ್ರೆ ಡೈರೆಕ್ಟ್ ನಾನು ಎಕ್ಸಾಮ್ ಹಿಂಗ ಕೇಳ್ತಾನ, ಪಾಲಿಮೆಟಾಲಿಕ್ ನೋಡುಲ್ಸ್ ಅನ್ಬೇಕು. ಅವಕ್ಕೆಲ್ಲ ಮಿನರಲ್ಸ್ ಅವು ಇವೇನಿರ್ತಾವಲ್ಲ ನ್ಯೂಟ್ರಿಯೆಂಟ್ಸ್ ಗಳು, ಅವಕ್ಕೆ ಒಂದು ಹೆಸರು ಕೊಟ್ರ ಅವಾಗ ಪಾಲಿಮೆಟಾಲಿಕ್ ನೋಡುಲ್ಸ್ ಅಂತ ಕೇಳ್ತಾರೆ. ಅವುಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಈ ಸಮುದ್ರಯಾನವನ್ನ ಪ್ರಾರಂಭವನ್ನ ಮಾಡಿದ್ದಾರೆ. ಅರ್ಥ ಆಯ್ತಾ? ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಅಲ್ಲೇ ಸಮುದ್ರದಾಗ ಸಮುದ್ರದಾಗ ಈಗ ಹಡಗುಗಳು ಹೋಗ್ತಾವ ಸಮುದ್ರದಲ್ಲಿ. ಮೀನುಗಾರರು ಮೀನ್ ಹಿಡಿಯಕ್ ಹೋಗ್ತಾರ. ಭಾರಿ ಲೇಮ್ಯಾನ್ ಲ್ಯಾಂಗ್ವೇಜ್ ಹೇಳಕತ್ತೀನಿ. ಲೇಮ್ಯಾನ್ ಲ್ಯಾಂಗ್ವೇಜ್ ಅಂದ್ರೆ ಪೂರಿ ಕಟ್ಟ ಕಡೆ ಲ್ಯಾಂಗ್ವೇಜ್ ಅದು, ಇದಕ್ಕಿದ ಕಡೆ ಹೇಳಕ್ ಬರಂಗಿಲ್ಲ ಮತ್. ಹೌದಾ? ಸಮುದ್ರದಲ್ಲಿ ಮೀನುಗಾರರು ಮೀನ್ ಹಿಡಿಯಕ್ ಹೋಗಿರ್ತಾರಲ್ಲ, ಹೋದಾಗ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಪ್ರವಾಹಗಳು ಬರ್ತಿರ್ತಾವ. ಪ್ರವಾಹಗಳು, ಚಂಡಮಾರುತಗಳು ಬರ್ತಿರ್ತಾವಲ್ಲ, ಅವು ಅವ್ರಿಗೆ ಗೊತ್ತಾಗಂಗಿಲ್ಲ. ಹೌದಾ? ಅಂದ್ರೆ ಅಂತ ಮೀನುಗಾರರಿಗೆ ಅಡ್ವಾನ್ಸ್ ಆಗಿ ಈ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ, ಹೌದಾ, ಇಸ್ರೋದವರು ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ಯಾರ. ಏನ್ ಉದ್ದೇಶ ಗೊತ್ತಾ? ಈಗ ಏನ್ ಹೋಗಿರ್ತಾರಲ್ಲ ಇವರು ಮೀನುಗಾರ ಹೋಗಿರ್ತಾರ, ಫಿಶರ್ ಮ್ಯಾನ್ಸ್ ಅಂತ ಕರಿತಾರ ಅವ್ರು. ಹೌದಾ? ಹೋಗಿರ್ತಾರಲ್ಲ, ಅವ್ರಿಗೊಂದು ಡಿವೈಸ್, ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಕೊಡೋದು ಬಿಡೋದು. ಹೋದಾಗ ಅವ್ರಿಗೆ ಏನಪ್ಪಾ ಅಂದ್ರೆ ಅದನ್ನ ಟ್ರ್ಯಾಕ್ ಮಾಡಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ಟೈಮಲ್ಲಿ ಯಾರು ಕೂಡ ಮೀನು ಹಿಡ್ಲಿಕ್ಕೆ ಹೋಗ್ಬೇಡ್ರಿ, ಸಮುದ್ರ ಹೋಗ್ಬೇಡ್ರಿ ಅಂತೇಳಿ. ಅದ ಆತರ ನಮ್ಮ ಯಾರು ಇಸ್ರೋದವ್ರು ಸ್ಟಾರ್ಟ್ ಮಾಡಿದಾರ. ಆ ಮಿಷನ್ ಹೆಸರೇನು? ಎನಿಬಡಿ? ಯಾರಿಗ ಗೊತ್ತು? ಹುಡುಗ ನನಗಾಗಿ ಇಲ್ಲಿ ಗೊತ್ತಿಲ್ಲ, ನೀ ಅದನ್ನ ಕೇಳ್ಕೊತ ನನಗೇನ್ ಗೊತ್ತದ. ರೈಟ್. ಏನಪ್ಪಾ ಅಂದ್ರೆ ಜಮೀನಿ ಅಂತ ಬರ್ತೈತ್ರಿ.
ಹೌದಾ, ಇದನ್ನ ಕೆಪಿಸಿ ಫಿಲಿಮ್ಸ್ ಕೆಪಿಸಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೇಳೋಣ. ಜಮಿನಿ, ಹೌದಾ, ಜಮಿನಿ ಪ್ರಾಜೆಕ್ಟ್ ಅದಕ್ಕೆ ಉದ್ದೇಶಪ್ಪ ಅಂದ್ರೆ ಅದೇನ ಹೋಗಿರ್ತಾರಲ್ಲ ಮೀನುಗಾರ ಅವರಿಗೆ ಸಹಾಯ ಮಾಡ್ಲಿಕ್ಕೆ. ಇದು ಯಾವ ಸಚಿವಾಲಯದ ಸಹಯೋಗದೊಂದಿಗೆ ಕೇಳ್ತಾನ್ರಿ ನಾಳೆ ಸಹಾಯ. ಇಸ್ರೋ ಮತ್ತು ಯಾವ ಸಚಿವಾಲಯ, ಇಬ್ಬರು ಮಂದಿ ಸಚಿವಾಲಯ ಸಹಾಯ ಮಾಡ್ಬೇಕಲ್ಲ. ಹೌದಾ, ಈಗ ಅವ್ರು ಹಂಗ್ ಮಾಡುವಂತ ಸಂಸ್ಥೆ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಅಂದ್ರೆ ಇದೇನಿಲ್ಲ ವಿಜ್ಞಾನ ಸಚಿವಾಲಯ, ಭೂ ವಿಜ್ಞಾನ ಸಚಿವಾಲಯ ಹೇಳಿಲ್ಲ, ಅವ್ರು ಸ್ಟಾರ್ಟ್ ಮಾಡ್ಯಾರ, ಅವ್ರಿಬ್ರು ಕೂಡ ಸ್ಟಾರ್ಟ್ ಮಾಡ್ಯಾರ. ಆ ಹೆಸರು ಹೇಳಿದಾರದ ಜೆಮಿನಿ. ಹೌದಾ, ಜೆಮಿನಿ ಮಿಷನ್. ಈ ನೆಕ್ಸ್ಟ್ ಈ ಬೇರೆ ದೇಶದಿಂದ ಹಡಗುಗಳು, ಈ ಬೇರೆ ದೇಶ ಏನಪ್ಪಾ ಅಂದ್ರೆ ಈ ವಿಮಾನಗಳು ಬರ್ತಾವ, ಹೆಲಿಕಾಪ್ಟರ್ಸ್ ಗಳು ಬರ್ತಾವ, ಬೇರೆ ನಮ್ ದೇಶಕ್ಕೆ ಬರ್ತಾವ, ನಮ್ ದೇಶದಿಂದ ಬೇರೆ ದೇಶ ಹೋಗ್ತಾವಲ್ಲ. ಹೋಗುವಾಗ ಆ ವಿಮಾನಗಳಲ್ಲಿ ಏನೋ ಡ್ರಗ್ಸ್ ಗಳನ್ನ, ವೆಪನ್ಸ್ ಗಳನ್ನ ಇಲ್ಲಿಗಲ್ ಆಗಿ ಸಪ್ಲೈ ಮಾಡೋ ಚಾನ್ಸ್ ಇರ್ತದೆ. ವಾಪಸ್ ಸಪ್ಲೈ ಮಾಡ್ತಾರೆ ಬೇರೆ ಪಾಕಿಸ್ತಾನ ನಮ್ ದೇಶಕ್ಕೆ ತರೋದು, ನಮ್ ದೇಶ ಪಾಕಿಸ್ತಾನಕ್ಕೆ ಹೋಯ್ದು ಮಾಡ್ತಾರೆ ಗೊತ್ತಾ. ಸೊ ಹಂಗ ಬೇರೆ ದೇಶದಿಂದ ಬರುವಂತ ವಿಮಾನಗಳಲ್ಲಿ, ಏರ್ಲೈನ್ಸ್ ಗಳಲ್ಲಿ, ಹೌದಾ, ಈ ತರ ಇಲ್ಲಿಗಲ್ ಏನಾದ್ರು ಸಪ್ಲೈ ಮಾಡ್ತಿದ್ರೆ, ಯಾವುದು ವೆಪನ್ಸ್ ಗಳು, ಡ್ರಗ್ಸು, ಗಾಂಜಾ ಸಪ್ಲೈ ಮಾಡಿರ್ತಾರಲ್ಲ, ಕೊಕೈನ್ಸು ಇವೆಲ್ಲ ಬರ್ತಾವಲ್ಲ, ಇವು ಸಪ್ಲೈ ಮಾಡಿದಾಗ ಅವನ್ನ ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ. ಆ ಸ್ಯಾಟಲೈಟ್ ಲಾಂಚ್ ಮಾಡಿ ಆ ಸ್ಯಾಟಲೈಟ್ ಮುಖಾಂತರ ಏನಪ್ಪಾ ಅಂದ್ರೆ ಟ್ರ್ಯಾಕ್ ಮಾಡ್ತಾರೆ. ಈ ಒಂದು ವಿಮಾನ ನೋಡಿದ್ರೆ ಇದ್ರಲ್ಲಿ ಏನಿದೆ ಅಂತ ಅಲ್ಲೇ ಕುತ್ಕೊಂಡ್ ಲ್ಯಾಪ್ಟಾಪ್ ಅಲ್ಲಿ ಟ್ರ್ಯಾಕ್ ಮಾಡಬಹುದು ಆ ಸ್ಯಾಟಲೈಟ್ ಗಳ ಮುಖಾಂತರ. ಸೊ ಹಂಗೊಂದು ಮಿಷನ್ ಸ್ಟಾರ್ಟ್ ಮಾಡೋದು ಯಾವ್ದು ಭಾರತದ ಇಸ್ರೋದವರು, ಯಾವಪ್ಪ ಅಂದ್ರೆ ಗಗನ್ ಮಿಷನ್. ಯಾವುದು ಗಗನ್, ಗಗನ ಯಾನ್ ಬೇರೆ ಗೊತ್ತಿರ್ಲಿ, ಗಗನ್ ಅಷ್ಟೇ ಬೇರೆ. ಗಗನ ಯಾನ್ ಈಸ್ ಡಿಫ್ರೆಂಟ್, ಗಗನ ಈಸ್ ಡಿಫ್ರೆಂಟ್. ಹೌದಾ, ಇದನ್ನ ಎಕ್ಸಾಮ್ ಕ್ವಶನ್ ಕೇಳ್ತಾ ನೆನಪು ಗಗನ್ ಅಂತೇಳಿ, ರೈಟ್. ಈ ಗಗನ ಯಾವ ಸಂಸ್ಥೆಯ ಸಹಯೋಗ ಹೊಂದಿದ್ ಕೇಳ್ತಾರೆ. ಹೌದಾ, ಯಾವ ಸಂಸ್ಥೆಯ ಸಹಯೋಗ ಅಂತೇಳಿ ಈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಬರತ್ರಿ. ಏರ್ಪೋರ್ಟ್ ಸಂಸ್ಥೆ ದೊಡ್ಡ ಹೈಯೆಸ್ಟ್ ಸಂಸ್ಥೆ ಅದು, ಅಂದ್ರೆ ಏರ್ಲೈನ್ಸ್ ಸಂಬಂಧಪಟ್ಟಂಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಮತ್ತೆ ಯಾವ ಸಚಿವಾಲಯ ಅಂತ ಕೇಳಿದ್ರೆ ಈ ವಿಮಾನದಲ್ಲಿ ಯಾವ ಸಚಿವಾಲಯ ಕೆಲಸ ಮಾಡ್ತಾವ? ಹಾ, ಕರೆಕ್ಟ್ ಅಲ್ಲ, ಸಚಿವಾಲಯ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ಅಂದ್ರೆ ಏನಂತಾರ ಕನ್ನಡದಾಗ ನಾಗರಿಕ ವಿಮಾನಯಾನ ಸಚಿವಾಲಯ, ನಾಗರಿಕ ವಿಮಾನಯಾನ ಸಚಿವಾಲಯ. ಅರ್ಥ ತಪ್ಪಿ ಒಂದ್ಸಲ ಹೇಳ್ಬಿಡ್ರಿ. ಈ ಫಿಶರ್ಮ್ಯಾನ್ಸ್ ಗಳಿಗೆ ಯಾವ್ದು ಮಿಷನ್ ಸ್ಟಾರ್ಟ್ ಮಾಡ್ಯಾರ ಹೇಳ್ಬೇಕು? ಜೆಮಿನಿ. ಹೌದಾ, ವಿಮಾನಗಳಿಗೆ ಸಂಬಂಧಪಟ್ಟಾಗ ಯಾವ್ದು ಮಾಡ್ಯಾರ? ಯಾವ್ದ್ರಿ? ಗಗನ್ ಮಿಷನ್. ಅದು ಯಾವ ಸಚಿವಾಲಯ? ವಿಮಾನಲ್ಲಿ ಬರ್ತಕ್ಕಂಥ ಟ್ರ್ಯಾಕ್ ಮಾಡ್ಲಿಕ್ಕೆ ನಾಗರಿಕ ವಿಮಾನಯಾನ ಸಚಿವಾಲಯ. ನೆಕ್ಸ್ಟ್ ಈ ಹಡಗುಗಳು ಬರ್ತಿರ್ತಾವಲ್ಲ, ಹಡಗುಗಳಲ್ಲಿ ಇರ್ತಕ್ಕಂಥ ಅವುಗಳಿಗೆ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಯಾವ ಸಚಿವಾಲಯ? ಭೂ ವಿಜ್ಞಾನ ಸಚಿವಾಲಯ. ನೆಕ್ಸ್ಟ್ ಸಮುದ್ರಯಾನ ಯಾವ ಸಚಿವಾಲಯ? ಭೂ ವಿಜ್ಞಾನ ಸಚಿವಾಲಯ. ಅದ್ರ ಡಿವೈಸ್ ಹೆಸರೇನು? ಮತ್ಸ್ಯ 6000 ಒಂದು ಏನದು? 6000 ಆಳ ಹೋಗೋದು, 6000 ಮೀಟರ್ ಆಳ ಹೋಗೋದು. ಈ ನೆಕ್ಸ್ಟ್ ಅಲ್ಲಿ ಒಂದು ಅಧ್ಯಯನ ಮಾಡ್ಲಿಕ್ಕೆ ಮಿನರಲ್ಸ್ ಗಳ ಹೆಸರು ಏನ್ ಕೊಟ್ಟದಕ್ಕ? ಪಾಲಿಮೆಟಾಲಿಕ್ ನಾಡುಲ್ಸ್. ಪಾಲಿಮೆಟಾಲಿಕ್ ನಾಡುಲ್ಸ್ ಇಂಪಾರ್ಟೆಂಟ್ ಅಪ್ಪಿ ನೆನಪು ಹೋಗ್ಬೇಕು. ಹೌದಾ, ಈ ನೆಕ್ಸ್ಟ್ ಈ ನಾವು ಚಂದ್ರಯಾನ ಆಯ್ತು, ಹೌದಾ, ಲೂಪೆಕ್ಸ್ ಆಯ್ತು, ಲೂನಾ 25 ಆಯ್ತು, ಮತ್ತೆ ಚಾಂಗ್ 5 ಆಯ್ತು. ಇವೆಲ್ಲ ಗೋರ್ಮೆಂಟ್ ದೂರ, ಇವೆಲ್ಲ ಚಂದ್ರನ ಅಧ್ಯಯನ ಮಾಡ್ಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಗೋರ್ಮೆಂಟ್ ಇವೆಲ್ಲ. ಅದೇ ತರ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರೈವೇಟ್ ಸಂಸ್ಥೆ, ಈಗ ಹಂಗ ಸ್ಕೈ ರೂಟ್ ಐತಲ್ಲಿ ಮಾಡಿತಿಲ್ಲ ಈಗ ವಿಕ್ರಮ್ ಎಸ್ ಅಂತೇಳಿ, ಹಂಗ ಪ್ರೈವೇಟ್ ಏಜೆನ್ಸಿ ದವರು ಚಂದ್ರನ ಅಧ್ಯಯನ ಮಾಡಾಕ ನಾವು ಚಂದ್ರ ಪ್ರೈವೇಟ್ ದವರು ಒಂದೇನಪ್ಪ ಅಂದ್ರೆ ಪ್ರೈವೇಟ್ ಕಂಪನಿ ನಾವು ಚಂದ್ರ ಅಧ್ಯಯನ ಮಾಡ್ತೀವಿ ಅಂತೇಳಿ ಒಂದು ಮಿಷನ್ ಲಾಂಚ್ ಮಾಡ್ಯಾರ. ಅದ್ಯಾವಪ್ಪ ಅಂದ್ರೆ ಹಕುಟು ಅಂತ ಬರುತ್ತೆ. HUKUTUR ಹಕುಟು. ಇವು ನೆನಪಿಟ್ಕೋಬೇಕು. ಜಗತ್ತಿನಲ್ಲಿ ಮೊದಲ, ಹೌದಾ, ಜಗತ್ತಿನಲ್ಲಿ ಮೊದಲ ಬಾರಿಗೆ ಲಾಂಚ್ ಮಾಡ್ಯಾರ. ಇದು ನೆನಪಿಟ್ಕೋಬೇಕು. ಹಕುಟು ಅಂತೇಳಿ ಯಾವ ದೇಶದಪ್ಪ ಅಂದ್ರೆ ಇದು ದೇಶ ಬರಂಗಿಲ್ಲ, ಪ್ರೈವೇಟ್ ಏಜೆನ್ಸಿ, ಒಂದು ಪ್ರೈವೇಟ್ ಕಂಪನಿ ಜಗತ್ತಿನ ಮೊದಲ ಚಂದ್ರನ ಅಧ್ಯಯನ ಮಾಡಕ್. ಹೌದಾ, ಈ ನೆಕ್ಸ್ಟ್ ಅದಾದ್ಮೇಲೆ ಈ ಮಣ್ಣು ಇತ್ತೀಚೆಗೆ ಅಮೆರಿಕದ ಒಂದು ಸ್ಯಾಟಲೈಟ್ ನಾವು ಲಾಂಚ್ ಮಾಡಿದ್ವಿ ಇಸ್ರೋದವ್ರು. ಯಾವ್ದು? ರೀಸೆಂಟ್ ಆಗಿ ಮಣ್ಣಂದ್ರೆ ಒಂದ್ 2-3 ತಿಂಗಳ ಅದೊಂದು ಸಂವಹನ ಉಪಗ್ರಹ, ಅದೊಂದು ಅಂದ್ರೆ ಕಮ್ಯುನಿಕೇಶನ್ ಸ್ಯಾಟಲೈಟ್. ಯಾವ್ದ್ರಿ? ಅಲ್ಲ, ಅದು ಮುಗಿತು, ಆಲ್ರೆಡಿ ಮುಗಿದಿರೋದು. ಅದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಅದು ನಿಸಾರ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಲ್ಲ. ನಾ ಹೇಳ್ರಿ, ನೀವು ಹೇಳ್ತೀರಿ, ಆಕ್ಚುಲಿ ಓದಿದ್ರೆ 100%. ಯಾವ್ದದು? ಅಮೆರಿಕಾದವ್ರು ನಾವು ಇಸ್ರೋದವ್ರು ಲಾಂಚ್ ಮಾಡಿ ಕೊಟ್ಟರು ಅದನ್ನ. ಕಮ್ಯುನಿಕೇಶನ್ ಸ್ಯಾಟಲೈಟ್ ಅದೊಂದು, ಅಂದ್ರೆ ಸಂವಹನ ಉಪಗ್ರಹ. ಈ ಬ್ಲೂ ಬರ್ಡ್ ಬ್ಲಾಕ್ ಸ್ಯಾಟಲೈಟ್ ಕಟಲ್ ಸರ, ಹೌದಾ, ಬ್ಲೂ ಬರ್ಡ್ ಬ್ಲಾಕ್ ಸ್ಯಾಟಲೈಟ್ ಅಂತ ಬರುತ್ತೆ. ಬ್ಲೂ ಬರ್ಡ್ ಬ್ಲಾಕ್ ಸ್ಯಾಟಲೈಟ್ ಉಪಗ್ರಹ, ಅದು ಅಮೆರಿಕ ದೇಶದ್ದು. ಅದನ್ನ ಇಸ್ರೋದವ್ರು ಲಾಂಚ್ ಮಾಡ್ಯಾರ. ಅದು ರಾಕೆಟ್ ಯಾವ್ದಪ್ಪ ಅಂದ್ರೆ
LVM-3M6 LVM-3M6 ಅದ್ ಎಷ್ಟು ಕೆಜಿ ಮೇಲೆ ಓದೈತಪ್ಪ ಅಂದ್ರೆ 6100 kg ಪೇಲೋಡ್ ಮೇಲೆ ಓದಿತ್ತು. ಹೌದಾ, ಅದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಲೋವರ್ ಅರ್ತ್ ಆರ್ಬಿಟ್ ದಾಗ ಅದು ಲಾಂಚ್ ಮಾಡ್ಯಾರ. ಯಾವ್ದದು? ಬ್ಲೂ ಬರ್ಡ್ ಬ್ಲಾಕ್ ಸ್ಯಾಟಲೈಟ್. ನಾ ಕೇಳ್ತಾನ, ಬ್ಲೂ ಬರ್ಡ್ ಬ್ಲಾಕ್ ಸ್ಯಾಟಲೈಟ್ ಇತ್ತೀಚೆಗೆ ಇಸ್ರೋದವ್ರು ಲಾಂಚ್ ಮಾಡ್ಯಾರ, ಇದು ಯಾವ ದೇಶದ ಅಂತ ಕೇಳ್ತಾನ. ಯಾವ್ದು? ಅಮೆರಿಕ ದೇಶ. ಓದಿದಿಲ್ಲ? ಅಟ್ಲೀಸ್ಟ್ ಲೈಟ್ ಹತ್ತದಿಲ್ಲ, ಓದಿದ್ದ. ಹೌದು, ಎಲ್ಲೋ ಓದಿದ್ ನೀವು ಮರ ಇದನ್ನ ಅಂತೇಳಿ. ಲೈಟ್ ಹತ್ತದಿಲ್ಲ, ಸೊ ಅದು ಹತ್ಬೇಕು, ಮತ್ತೆ ಹತ್ಲಿಕ್ಕೆ ಅಂದ್ರೆ ವೇಸ್ಟ್ ನೋಡಿ, ರೈಟ್? ಅದಾದ್ಮೇಲೆ ಈಗ ಅಮೆಜಾನ್ ಫಾರೆಸ್ಟ್ ಎಲ್ಲೈತ್ರಿ? ಅಮೆಜಾನ್ ಫಾರೆಸ್ಟ್ ಯಾವ ದೇಶದಾಗ ಐತಿ ಹೇಳ್ರಿ? ದಕ್ಷಿಣ ಅಮೆರಿಕ, ಬ್ರೆಜಿಲ್ ಎಲ್ಲ ಬರ್ತಾವಲ್ಲ, ಅಲ್ಲಿ ಒಂದು ಅತಿ ದೊಡ್ಡ ಕಾಡು ಅದು. ಅದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರೋದು. ಆ ಅಮೆಜಾನ್ ಫಾರೆಸ್ಟ್ ಅದನ್ನ ಲಂಗ್ಸ್ ಆಫ್ ಅರ್ತ್ ಅಂತ ಕರಿತೀವಿ. ಲಂಗ್ಸ್ ಆಫ್ ಅರ್ತ್. ಅತಿ ಹೆಚ್ಚು ಆಕ್ಸಿಜನ್ ಅನ್ನ ಪ್ರೊಡಕ್ಷನ್ ಮಾಡೋದು ಅಲ್ಲಿಂದನೇ. ಹೌದಾ, ಲಂಗ್ಸ್ ಆಫ್ ಅರ್ತ್ ಅಂತ ಕರಿತೀವಿ. ಆ ಒಂದು ಅಮೆಜಾನ್ ಫಾರೆಸ್ಟ್ ಅನ್ನ ಅಧ್ಯಯನ ಮಾಡ್ಲಿಕ್ಕೆ, ಹೌದಾ, ಆ ಬ್ರೆಜಿಲ್ ದೇಶದವರು ಒಂದು ಸ್ಯಾಟಲೈಟ್ ಅನ್ನ, ಹೌದಾ, ನಾವು ಲಾಂಚ್ ಮಾಡಂತೇಳಿ ನಮ್ಮ ಇಸ್ರೋದಿಂದ ಲಾಂಚ್ ಮಾಡಕ್ ಹಚ್ಚಿದ್ರು. ಯಾವ್ದು ಸ್ಯಾಟಲೈಟ್? ಯಾವ್ದು? ಅದಪ್ಪ ಅಂದ್ರೆ ಅಮೆಜೋನಿಯಾ ಅಂತೇಳಿ. ಅಮೆಜಾನ್ ಹೆಸರು ಕೊಟ್ಟಲ್ಲ, ಅಮೆಜೋನಿಯಾ ಅಂತ ಹೆಸರು ಅದ್ರ. ಅಮೆಜಾನ್ ಫಾರೆಸ್ಟ್ ಅಮೆಜೋನಿಯಾ ಅಂತ ಒಂದು ಸ್ಯಾಟಲೈಟ್ ಬರುತ್ತೆ. ಅದೇನಪ್ಪ ಅಂದ್ರೆ ಉದ್ದೇಶ ಗೊತ್ತಿರ್ಬೇಕು, ಯಾವ ದೇಶ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಹಂಗೆ. ಅದ ಅಮೆಜೋನಿಯಾ ಸ್ಯಾಟಲೈಟ್ ಅಂತ ಬರ್ತೈತಿ. ಅದು ಬ್ರೆಜಿಲ್ ದೇಶದ್ದು, ರೈಟ್? ಮತ್ ನಿಮಗ್ ಗೊತ್ತಿದ್ದು ಯಾವ್ದು ಹೇಳ್ಕೊಂಡು ಈ ತರ ಹೊಸ ಲಾಂಚ್ ಮಾಡಿದ್ದು? ಯಾವ ಗೊತ್ತಿಲ್ಲ? ಮತ್ತೆ ಹೊಸದಾಗಿ ಯಾವ ನಿಮ್ಗೆ ಇದನ್ನ ಬಿಟ್ಟು ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ಗೊತ್ತಿದೆ ಇಸ್ರೋ ಸಂಬಂಧಪಟ್ಟಂಗ? ಹಾ ರೀ, ಹಾ, ಒಂದ್ ನಿಮಿಷ ಕೇಳ್ರಿ. ಹಾ, ಈಗ ನೋಡ್ರಿ, ಅವ್ರ ಏನ್ ಹೇಳಕತ್ತಾರಂದ್ರೆ, ಇಸ್ರೋದಲ್ಲಿ ಕೆಲವೊಂದೇನಪ್ಪಾ ಅಂದ್ರೆ ಕೆಲಸ ಮಾಡೋರು ಬಿಟ್ಟು ಹೊಂಟಿದಾರ. ಒಂದು 100 ಜನ ಬಿಟ್ಟಿದಾರ ಮೊನ್ನೆ ರೀಸೆಂಟ್ ಆಗಿ. ಹೌದಾ, ಅಲ್ಲಿ ಇರ್ತಕ್ಕಂಥ ವಿಜ್ಞಾನಿ ಬಿಟ್ಟು ಯಾಕೆ ಬಿಟ್ಟಂಡ್ರಪ್ಪ ಅಂದ್ರೆ ಸಿಂಪಲ್ ನಿಮ್ಗೆ ಗೊತ್ತಿರ್ಬೇಕು, ಎಲ್ಲಾ ಪ್ರೈವೇಟ್ ಏಜೆನ್ಸಿಗಳು ಸ್ಟಾರ್ಟ್ ಆಗತ್ತಾವ ಈಗೆಲ್ಲ. ಸ್ಕೈರೂಟ್ ಏರೋಸ್ಪೇಸ್ ಲಿಮಿಟೆಡ್ ಅವರ ಇದಕ್ಕೆ ಇಸ್ರೋದ ಜಾಸ್ತಿ ಸಾಧನೆ ಮಾಡಕತ್ತಾರ. ಹೌದಾ, ಸ್ಕೈರೂಟ್ ಏರೋಸ್ಪೇಸ್ ಲಿಮಿಟೆಡ್ ಅಂತ ಬರ್ತದೆ. ಹೌದಾ, ಬೇರೆ ಬೇರೆ ಸಂಸ್ಥೆಗಳ ಪ್ರೈವೇಟ್ ಸ್ಥಾಪನೆ ಆಗತ್ತವಲ್ಲ, ಎಲ್ರು ಮಾಡ್ತಿರೋ ಸ್ಯಾಲರಿಗೋಸ್ಕರ, ಕರೆಕ್ಟಾ? ಸೊ ಎಲ್ಲಿ ಸ್ಯಾಲರಿ ಸಿಗುತ್ತೆ ಅಲ್ಲಿ ಜಾಸ್ತಿ ಹೋಗ್ತಾರ. ಸೊ ಅದಕ್ಕೋಸ್ಕರ ಅಲ್ಲಿಂದ ಏನಪ್ಪಾ ಅಂದ್ರೆ ಬೇರೆ ಬೇರೆ ಪ್ರೈವೇಟ್ ಏಜೆನ್ಸಿಗಳಿಗೆ ಹೊಂಟಿದಾರ ಅವ್ರು. ಹೌದಾ, ನೆಕ್ಸ್ಟ್ ಅದೇ ರೀತಿ ಈ ಶುಭಾಂಶು ಶುಕ್ಲಾ ಗೊತ್ತಲ್ರಿ? ಶುಭಾಂಶು ಶುಕ್ಲಾ, ಹೌದಾ, ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗಿದ್ರು. ಹೋಗಿದ್ರು ಗೊತ್ತಿಲ್ಲ ಅದರ ಅಂದ್ರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು ಗೊತ್ತಾ? ಹೋದಾಗ ಅವರು ಯಾವ ಮಿಷನ್ ಅಡಿ ಹೋಗಿದ್ರು? ವೆರಿ ಗುಡ್. ಯಾವ್ದ್ರಿ? XGM-4 ಇಸ್ ರೈಟ್ ಆನ್ಸರ್. XGM-4 ಮಿಷನ್ ದಿಂದ ನಮ್ಮ ಶುಭಾಂಶು ಶುಕ್ಲಾ ಅವರು, ನಮ್ಮ ದೇಶದವರು, ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬಂದಾರ. ಮೊನ್ನೆ ರೀಸೆಂಟ್ ಆಗಿ ಬಂದ ನೋಡು. ಇದನ್ನ ಎಕ್ಸಾಮ್ KE ಕ್ವಶನ್ ಕೇಳ್ರಿ. ಹೌದಾ, KE ಎಲ್ಲ ಬೇರೆ ರಾಜ್ಯದ ಒಂದು ಕ್ವಶನ್ ಪೇಪರ್ ಬಿಡಿಸುವಾಗ ಒಂದು ಕ್ವಶನ್ ಕೇಳಿದ್ದ, ಈ ತರ ಶುಭಾಂಶು ಶುಕ್ಲಾ ಅವರು ಅಂತರಿಕ್ಷ ನಿಲ್ದಾಣಕ್ಕೆ ಹೋಗಿರ್ತಕ್ಕಂಥ ಭಾರತೀಯ ಒಂದನೇದವರು, ಎರಡನೇದವರು, ಮೂರನೇದವ್ರು, ನಾಲ್ಕನೇದವ್ರು. ಹಾ, ಒಂದನೇದವ್ರು, ಎರಡನೇದವ್ರಿ? ಅದ ಭಾರತೀಯ ಅಂತ ಬಂದಾಗ ಐ ಥಿಂಕ್ ಒಂದನೇದವ್ರು ಇರ್ಬೋದು ಅವರು. ಹೌದಾ, ಮೊದಲನೇ ಭಾರತೀಯ. ಇದನ್ನ ಎಕ್ಸಾಮ್ ಕ್ವಶನ್ ಕೇಳ್ರಿ, ಅಲ್ಲಿ ಆಪ್ಷನ್ ಕೊಡೋಣ. ಭಾರತೀಯ ಮೊದಲ, ಭಾರತೀಯ ಎರಡನೇದವು, ಭಾರತೀಯ ಮೂಲದ ಒಂದನೇದವು, ಹಿಂಗ ಆಪ್ಷನ್ ಕೊಡೋದನ್. ಬಟ್ ನಮ್ಮ ರಾಜ್ಯದ ಕ್ವಶನ್ ಬರಲ್ಲ, ಇದು ಬೇರೆ ರಾಜ್ಯದ ಕ್ವಶನ್ ಬಿಡಿಸುವಾಗ ಬಂದದ್ದು. ಅದಕ್ಕೆ ಕೇಳಕತ್ತೀನಿ. ನಮ್ಮ ದೇಶದ ಮೊದಲನೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗಿದ್ದು. ಇನ್ನೊಂದು ಈ ಸ್ಪೇಸ್ ಎಕ್ಸ್ ಅದೊಂದು ಸಂಸ್ಥೆ ಬರುತ್ತೆ. ಸ್ಪೇಸ್ ಎಕ್ಸ್ ಯಾವ ಅಂದ್ರೆ ಪ್ರೈವೇಟ್ ಏಜೆನ್ಸಿ, ಇದೊಂದು ಪ್ರೈವೇಟ್. ಹೌದಾ, ಯಾವ ದೇಶದ ಇದು? ಅಮೆರಿಕ. ಹೌದಾ, ಅದರದ ಮುಖ್ಯಸ್ಥ ಯಾರು? ಎಲಾನ್ ಮಸ್ಕ್, ರೈಟ್? ಅವ್ರದೊಂದು ಫಾಲ್ಕನ್ 9 ಅಂತ ಒಂದು ರಾಕೆಟ್ ಬರುತ್ತೆ. ಫಾಲ್ಕನ್ 9 ಅತಿ ದೊಡ್ಡ ರಾಕೆಟ್ ಅದು. ಹೌದಾ, ಫಾಲ್ಕನ್ 9. ನಾಳೆ ಕೇಳ್ತಾನೆ ನಿಮ್ಗೆ, ಫಾಲ್ಕನ್ 9 ಯಾವ ಒಂದು ಕಂಪನಿ ಅಂದ್ರೆ ಸ್ಪೇಸ್ ಎಕ್ಸ್ ಇದು. ಸ್ಪೇಸ್ ಎಕ್ಸ್, ಹೌದಾ? ಈಗ ಈ ಮೊಬೈಲ್ಗಳದಾವ, ಮೊಬೈಲ್ ಮೊಬೈಲ್ಗಳಿಗೆ ನೆಟ್ವರ್ಕ್ ನ ಈಸಿಯಾಗಿ ಎಕ್ಸೆಸ್ ಮಾಡ್ಕೋಸ್ಕರ, ಅಂದ್ರೆ ಕೊಡೋಗೋಸ್ಕರ ಒಂದು ಸಂಸ್ಥೆದವರು ಒಂದು ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದ್ರು. ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರು. ನಮ್ಮ ದೇಶದಲ್ಲ, ಬೇರೆ ದೇಶದ.
ಹೌದಾ. ಬಟ್ ನಾವೇನಾದ್ರೂ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ, ನಮಗ್ ಭಾರತ ಸರ್ಕಾರದವರು ನಾವು ಅವಕಾಶ ಮಾಡಿಕೊಟ್ರೆ, ಡೊಮೆಸ್ಟಿಕ್ ಕಂಪನಿಗಳು ಬರ್ತಾವಲ್ಲ, ಯಾವುದು ಏರ್ಟೆಲ್, ಜಿಯೋ ಇವೆಲ್ಲ ಬರ್ತಾವಲ್ಲ, ಇವರಿಗೆ ತೊಂದರೆ ಆಗುತ್ತೆ. ನಾವು ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿ ಕೊಟ್ಟಿಲ್ಲ. ಅದು ಸಂಸ್ಥೆ ಯಾವುದು, ಅದು ಪ್ರಾಜೆಕ್ಟ್ ಯಾವುದು? ಕರೆಕ್ಟ್ ಹೇಳಿ. ಯಾವ್ದ್ರಿ? ಯಾವ್ದು? ಸ್ಪೇಸ್ ಎಕ್ಸ್ ಇದ್ದು, ಸ್ಪೇಸ್ ಎಕ್ಸ್ ಕಂಪನಿ ಸ್ಟಾರ್ ಲಿಂಕ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ನಾಳೆ ನೆನ್ಪಿಟ್ಕೋಬೇಕು ನೀ, ಸ್ಟಾರ್ ಲಿಂಕ್ ಪ್ರಾಜೆಕ್ಟ್ ಅಂದ್ರೆ ಏನು, ಜಸ್ಟ್ ಒಂದು ಐಡಿಯಾ ಇರಲಿ. ಅಲ್ಲಿ ನಿಂಗೆ ಆಪ್ಷನ್ ಡಿಲೀಟ್ ಮಾಡಕ್ಕೆ ಹೆಲ್ಪ್ ಆಗ್ತದೆ, ಆಪ್ಷನ್ ಎಲಿಮಿನೇಟ್ ಮಾಡಕ್, ಅದ್ರ ಬಗ್ಗೆ ಅಟ್ಲೀಸ್ಟ್ ಐಡಿಯಾ ಇರಲಿ. ಅದೇನಪ್ಪ ಅಂದ್ರೆ ಸ್ಟಾರ್ ಲಿಂಕ್ ಪ್ರಾಜೆಕ್ಟ್. ಎದಕ್ಕದು? ಮೊಬೈಲ್ ನೆಟ್ವರ್ಕ್. ಹೌದಾ. ಯಾವ ಕಂಪನಿ ಅದು? ಸ್ಪೇಸ್ ಎಕ್ಸ್. ಹೌದಾ, ಎಲಾನ್ ಮಸ್ಕ್. ಹೌದಾ. ಬಟ್ ನಮ್ ಭಾರತದಲ್ಲಿ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ. ಹೌದಾ, ಅವಕಾಶ ಮಾಡಿ ಕೊಟ್ಟಿಲ್ಲ. ನಿಮ್ಗೆ ಅದೊಂದು ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತ ಅಂದ್ರೆ ವಾಪಸ್ ರೀ. ಹೌದೌದು. ಹಾ ಎಲ್ಲಿ ಸರ? ಮೌಂಟ್ 4. ಮೌಂಟ್ ಮ್ಯಾಟನ್ 4 ಅಂದ್ರೆ ಪ್ಲೇಸ್, ಅದು ಗಗನಯಾನ ಮುಖಾಂತರ ಎಲ್ಲಿ ಹೋಗಿ ಪ್ಲೇಸ್ ಮಾಡ್ಬೇಕಂತ. ಬಟ್ ಗಗನಯಾನ ಇರೋದು ಚಂದ್ರಕಲ್ ಸರ್. ಮತ್ತ ಗಗನಯಾನ ಚಂದ್ರಕಲ್ಲ. ಹೌದಾ. ಚಂದ್ರಯಾನ ಅದು ಸಪರೇಟ್, ಚಂದ್ರನ ಮಾಡಕ. ಗಗನಯಾನ ಅನ್ನೋದು ಜಸ್ಟ್ ಸ್ಪೇಸ್ ಸ್ಟೇಷನ್ ಮೇಲೆ ಕರ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡೋದು ಅಷ್ಟೇ. ಅರ್ಥಾತ್ರಿ, ಅದು ಚಂದ್ರನ ಯಾನನ ಬೇರೆ, ಗಗನಯಾನನ ಬೇರೆ. ಹೌದಾ, ಗೊತ್ತಿರ್ಲಿ ನಿಮ್ಗೆ. ರೈಟ್. ಈ ಗಗನಯಾನ ಐತಲ್ರಿ, ನಿಮ್ಗೆ ಹೇಳ್ತಾರೆ ಗಗನಯಾನ. ಇದು ನಮ್ಗೆ ಎಕ್ಸಾಮ್ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು ನೀನ. ಇದ್ರಲ್ಲಿಪ್ಪ ಅಂದ್ರೆ 3 ಪೇಜ್, G1, G2, G3 3 ಪೇಜ್ಗಳು ಬರ್ತಾವ. ಹೌದಾ, 3 ಪೇಜಸ್ ಬರ್ತಾವ. ಹೌದಾ. ನಿಮಗ್ ಫಸ್ಟ್ ಇಲ್ಲಿ ಎಕ್ಸಾಮ್ ಪದೇ ಕ್ವಶನ್ ಕೇಳ್ತಾನ, ಆಲ್ರೆಡಿ ಕೇಳಿದಾನ. ಏನಪ್ಪಾ ಅಂದ್ರೆ, ಈ ಮನುಷ್ಯರನ್ನ ಕಳ್ಸಾಕತ್ತೀವಿ 4 ಜನ. ಹೌದಾ. ಅದ್ಯಾರಪ್ಪ ಅಂದ್ರೆ ಪ್ರತಾಪು, ಮತ್ತೆ ಪ್ರಶಾಂತು, ಮತ್ತೆ ಅಂದ್ರೆ ಶುಭಾಂಶು ಶುಕ್ಲಾ, ಒಂದು ಬಾಲಕೃಷ್ಣ ಕೃಷ್ಣ ಒಬ್ರು ಬರ್ತಾರೆ. 4 ಜನ ಕಳ್ಸಾಕತ್ತೀವಿ ನಾವು. ಹೌದಾ. ಇದು ಕಳ್ಸಾಕತ್ತಿಲ್ಲ. ಒಂದ್ ನಿಮಿಷ ಕಳ್ಸಾತಿಲ್ಲ. ಮೊದಲನ ಮನುಷ್ಯರನ್ನ ಕಳ್ಸೋದು ಬೇಡ, ಯಾಕಂದ್ರೆ ವಾಪಸ್ ಬರಲ್ಲ ಅಂದ್ರೆ ಆ ಕಡೆ ಹೋಗ್ಬಿಟ್ರ ಅಂತತ್ತೆ. ಹೌದಾ, ವಾಪಸ್ ಬರ್ಬೇಕಲ್ಲ. ಅದು ವಾಪಸ್ ಬರ್ಬೇಕಿಲ್ಲ, ಅತ್ತ ಹೋಗ್ಬಿಟ್ರೆ ಏನ್ ಮಾಡೋತ್ತೆ. ಸೊ ಅದಕ್ಕೆ ಫಸ್ಟ್ ಟೈಮ್ ಒಂದ ರೋಬೋಟ್ ಕಳ್ಸಾಕತ್ತೀವಿ. ಅದ್ರ ಹೆಸರೇನು? ವೆರಿ ಗುಡ್. ಯಾವ್ದ್ರಿ? ಹ್ಯೂಮ ಮಿತ್ರ. ಮೊದಲು ರಾಕೆಟ್ ಏನು ರಾಕೆಟ್ ಅಲ್ಲ, ಏನದ ರೋಬೋಟ್ ಕಳ್ಸೋದು ಮೊದಲ. ರೋಬೋಟ್ ಹೋಗಿ ವಾಪಸ್ ಬತ್ತಂದ್ರೆ ಅವಾಗ ಏನಪ್ಪಾ ಅಂದ್ರೆ ಮನುಷ್ಯರನ್ನ ಕಳ್ಸೋದು. ಅದನ್ನ ಪದೇ ಕೀ ಕ್ವಶನ್ ಏನಾದ್ರು ರೋಬೋಟ್ ಹೆಸರು ಏನಪ್ಪಾ ಅಂದ್ರೆ ಹ್ಯೂಮ ಮಿತ್ರ. ಯಾವ್ದ್ರಿ? ಹ್ಯೂಮ ಮಿತ್ರ. ಹ್ಯೂಮ ಮಿತ್ರ. ರೋಬೋಟ್ ಹೆಸರು ಏನ್ರಿ? ಹ್ಯೂಮ ಮಿತ್ರ. ರೈಟ್. ಈ ನೆಕ್ಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಿನಗ ಗೊತ್ತಿಲ್ಲ. ಪದೇ ಕ್ವಶನ್ ಕೇಳ್ತಾನೆ. ಈ ಬಾಹ್ಯಾಕಾಶ ಯಾನವನ್ನ ಮಾಡಿರ್ತಕ್ಕಂಥ ಮೊದಲ ಪ್ರಾಣಿ ಯಾವುದು? ಯಾವ್ದ್ರಿ? ಲೈಕಾ, ನಾಯಿ. ಹೌದಾ, ಲೈಕಾ. ಗೊತ್ತಲ್ಲ, ಬಾಹ್ಯಾಕಾಶ ಮಾಡಿರ್ತಕ್ಕಂಥ ಮೊದಲ. ಇವೆಲ್ಲ ಜಿಕೆ ಕ್ವಶನ್ಗಳು ನಾವು ಹೇಳಕತ್ತಿಲ್ಲ. ಮತ್ತೆ ಇವೆಲ್ಲ ಜಿಕೆ ಇನ್ನೂ ಬಹಳ ಕ್ವಶನ್ಸ್ ಇದಾವ, ಇವೆಲ್ಲ ಗೊತ್ತಿರ್ಬೇಕಾಗಿರ್ತಕ್ಕಂಥವು. ಅದ ಲೈಕಾ ಅಂತ ಒಂದು ನಾಯಿ ಫಸ್ಟ್ ಪೈಲ ಮಾಡಿದ್. ರೈಟ್. ನಮ್ಮ ಭಾರತದ ಮೊದಲ ಸ್ಯಾಟಲೈಟ್ ಯಾವುದು ಅಂದ್ರೆ ಉಪಗ್ರಹ? ಭಾರತ ಮೊದಲ ಉಪಗ್ರಹ ಯಾವುದು? ಯಾವ್ದ್ರಿ? ಆರ್ಯಭಟ. ಹೌದಾ. ಇದನ್ನ ಯಾವ ದೇಶ, ನಮ್ ಕಡೆ ಮೊದಲ ರಾಕೆಟ್ಗಳು ಇದ್ದಿದ್ದಿಲ್ಲ. ಯಾವ್ದ್ರಿ? ರಷ್ಯಾ ದೇಶದಲ್ಲಿ ಒಂದು ಕಾಪುಸ್ತಿನಿಯರ್ ಅನ್ನೋ ಪ್ಲೇಸ್ ಬರ್ತೈತಿ. ಪ್ಲೇಸ್ ನಮ್ ಶ್ರೀಹರಿ ಕೊಟ್ಟಿಲ್ಲ, ಹಂಗ ಕಾಪುಸ್ತಿನಿಯರ್ ಅನ್ನೋ ಪ್ಲೇಸ್ ಅದು. ಆ ಪ್ಲೇಸ್ ಅಲ್ಲಿ ಹೋಗಿ ಒಂದು ರಾಕೆಟ್ ಹೆಸರೇನು? ಕಾಸ್ಮೋಸ್ ಅಷ್ಟೇ. ಏನ್ರಿ? ಕಾಸ್ಮೋಸ್ ಅಂತ ಒಂದು ರಾಕೆಟ್ ಅದು. ಹೌದಾ. ರಾಸ್ ಕಾಸ್ಮೋಸ್ ಅನ್ನೋದು ರಷ್ಯಾದ ಸ್ಪೇಸ್ ಏಜೆನ್ಸಿ. ನಮ್ದು ಹೆಂಗ ಇಸ್ರೋ ಐತ್ಲ, ಹಂಗ ರಾಸ್ ಕಾಸ್ಮೋಸ್ ಯಾವ ದೇಶದಪ್ಪ ಅಂದ್ರೆ ರಷ್ಯಾ ದೇಶದ. ಹೌದಾ. ಓನ್ಲಿ ಕಾಸ್ಮೋಸ್ ಅಂತ ಒಂದು ವೆಹಿಕಲ್ ಮುಖಾಂತರ ಲಾಂಚ್ ಮಾಡಿರೋದು. ನೆಕ್ಸ್ಟ್ ಭಾರತದಿಂದನೇ ನಾವು ಮಂದಿ ತಗೊಂಡ್ ಯಾಕೆ ಲಾಂಚ್ ಮಾಡಬೇಕು, ನಾವು ಸ್ವಂತ ಲಾಂಚ್ ಮಾಡೋಲ್ಲ ಅಂತೇಳಿ ಲಾಂಚ್ ಮಾಡಿರ್ತಕ್ಕಂಥ ಮೊದಲ ಸ್ಯಾಟಲೈಟ್ ಅದು ಯಾವ್ದ್ರಿ? ರೋಹಿಣಿ ಫಸ್ಟ್, ರೋಹಿಣಿ 1. ಹೌದಾ. ಬಟ್ ಅದು ಫೇಲ್ ಆಗಿಬಿಡತ್ರಿ. ಹೌದಾ. ಅದು ಒಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಇಂಟರ್ವ್ಯೂದಾಗ ಹೇಳಿದಾರೆ ಗೊತ್ತನ್. ಹೌದಾ. ಫಸ್ಟ್ ನನಗ ನಮ್ದೇ ಅವು ಫಸ್ಟ್ ಏನಪ್ಪಾ ಅಂದ್ರೆ ಈ ಸ್ಯಾಟಲೈಟ್ಗಳು, ಇವು ರಾಕೆಟ್ಗಳು ಬರ್ತಾವ. SLV, ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಹೌದಾ. ಮತ್ತೆ ASLV, ಅಗ್ಯುಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. PSLV, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. SSLV, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. GSLV, ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಅದಲ್ರಿ. ಹಂಗ ಫಸ್ಟ್ ನಮ್ದೇ ರಾಕೆಟ್ ಸ್ಟಾರ್ಟ್ ಮಾಡಿದ್ರೆ SLV ಅಂತೇಳಿ, ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ. ಅದನ್ನ ಪ್ರಾರಂಭ ಮಾಡ್ಲಿಕ್ಕೆ ಕಾರಣ ಯಾಕಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೈಕಲ್ ಮೇಲೆ ತಗೊಂಡೋಗಿದ ನೋಡಿದ್ರೆ ನಾವು. ಸೈಕಲ್ ಮೇಲೆ ತಗೊಂಡ್ ಆಗಿನ ಮೂಮೆಂಟ್ ಅಲ್ಲಿ ಆ ರಾಕೆಟ್ ಗಳನ್ನ ಒಯ್ಯಾಕ ನಮ್ಗೆ ವೆಹಿಕಲ್ಸ್ ಒಯ್ದಿದ್ದಿಲ್ಲ ಆಗಿನ ಮೂಮೆಂಟ್ ದಾಗ.
ಸೈಕಲ್ ಮೇಲೆ ತೊಗೊಂಡೋಗಿರ್ತಾರೆ ಅವೆಲ್ಲ ಫೋಟೋಗಳು ವೈರಲ್ ಆಗಿರ್ತಾವ, ನೋಡ್ಬೇಕು ನೀವು ಅವ್ರದ್ದು ಊಟದ ಬೈದಾಗ ಅದು ಇದ್ದಾಗ ವೈರಲ್ ಆಗಿರ್ತಾವ. ಹೌದಾ, ಬಟ್ ಫಸ್ಟ್ ಫೇಲ್ ಆಗಿ ಬಿಡ್ತದೆ. ಹೌದಾ, ಫೇಲ್ ಆಗಿ ಅದು ಲಾಂಚ್ ಮಾಡ್ತಾರೆ, ಲಾಂಚ್ ಫೇಲ್ ಆಗಿದ ತಕ್ಷಣ ಏನಪ್ಪ ಹೋಗಿ ಬಂಗಾಕಲ್ಲಿ ಹೋಗಿ ಬಿದ್ದು ಬಿಡ್ತದೆ ಅದು. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಸೆಕೆಂಡ್ ಟೈಮ್ ಇನ್ನೊಮ್ಮೆ ರೋಹಿಣಿ 2 ಅಂತ ಲಾಂಚ್ ಮಾಡ್ತಾರೆ. ಅದೇನಪ್ಪ ಅಂದ್ರೆ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡ್ತೀವಿ ನಾವು. ಹೌದಾ, ಗೊತ್ತಿರ್ಬೇಕು ನಿಮ್ಗೆ. ಏನಾದ್ರು ಯಾರ ಕ್ವಶನ್ ಕೇಳಿದ್ರೆ ಭಾರತದ ಮೊದಲ ಆರ್ಯಭಟ್ಟ ರೋಹಿಣಿಗೇರಿ ಅಂತ ಅಂದ್ರಿ ನೀವಲ್ಲ, ನಿಮ್ಮೆಲ್ಲ ಗೊತ್ತಿರೋ ವಿಚಾರ. ಜಗತ್ತಿನ ಮೊದಲ ಫಸ್ಟ್ ಪೈಲ ಲಾಂಚ್ ಮಾಡಿರ್ತಕ್ಕಂತ ಸ್ಯಾಟಲೈಟ್ ಯಾವುದು? ಸಾಕು ಶಾನೆ ಇದ್ರಿ ನೋಡಿ ನೀವೆಲ್ಲ. ಹೌದಾ, ಸ್ಪುಟ್ನಿಕ್ 1 ಇಸ್ ರೈಟ್ ಆನ್ಸರ್ ಅಂತ ಶಾನೆ ಇದ್ರಿ ಅಂತಂದ್ರೆ ಇಲ್ಲ. ಸ್ಪುಟ್ನಿಕ್ 1 ಇಸ್ ರೈಟ್. ಫಸ್ಟ್ ಪೈಲ ಲಾಂಚ್ ಮಾಡಿ ಜಗತ್ತಿನ ಮೊದಲು ಯಾವ ದೇಶದ್ದು? ರಷ್ಯಾ ದೇಶದ್ದು. ಅದೇ ತರ ಕೋವಿಡ್-19 ಬಂದ, ಕೋವಿಡ್ ಅಲ್ಲ, ಕೋವಿಡ್ ಟೈಮ್ ಅಲ್ಲಿ ಅದಕ್ಕೊಂದು ವ್ಯಾಕ್ಸಿನ್ ಕಂಡಿರ್ತಕ್ಕಂಥ ಜಗತ್ತಿನ ಮೊದಲ ದೇಶ ಯಾವುದು? ಅದು ರಷ್ಯಾನೇ. ಅದಕ್ಕೆ ಹೆಸರು ಏನ್ ಕೊಟ್ಟಿರು? ಸ್ಪುಟ್ನಿಕ್ ವಿ. ಹೆಸರು ಸ್ಪುಟ್ನಿಕ್ ಅಂತ ಕೊಟ್ಟಿರೋದು ಅದಕ್ಕೆ, ಸ್ಪುಟ್ನಿಕ್ ವಿ ಅಂತ. ವಿ ಅಂದ್ರೆ ವ್ಯಾಕ್ಸಿನ್, ವಿ ಅಂದ್ರೆ ಏನ್ರಿ? ವ್ಯಾಕ್ಸಿನ್. ಅದೇ ತರ ಅದನ್ನ ಲಾಂಚ್ ಅನ್ನ ಮಾಡಿದ್ರು. ರೈಟ್. ಈ ನೆಕ್ಸ್ಟ್ ಬಾಹ್ಯಾಕಾಶ ಯಾನ ಮಾಡಿರ್ತಕ್ಕಂಥ ಕೆಲವೊಂದು ಜಿಕೆ ಟೆಸ್ಟ್ ಮಾಡೋ ಮೊದಲು ನಿಮ್ಗೆ. ಮತ್ತೆ ಅಲ್ಲೇನೋ ನಾ ಡಾಟ ಗೀಟ ಸುಡುಗಾಡ ತಿಳ್ಕೊತ ಹೋದ ನನಗೆ ಇಲ್ಲೇ ಇಸ್ರೋ ಬಗ್ಗೆ ಗೊತ್ತ, ಸುಡ ಅಂತ ಯೂಸ್ ಇಲ್ಲ. ರೈಟ್. ಬಾಹ್ಯಾಕಾಶ ಯಾನ ಮಾಡಿರ್ತಕ್ಕಂಥ ಮೊದಲ ಮಹಿಳೆ ಯಾರು? ವ್ಯಾಲೆಂಟೈನಾ ಟೆರೆಸ್ಕೋ. ಅದು ವ್ಯಾಲೆಂಟೈನಾ ಟೆರೆಸ್ಕೋ. ಚಂದ್ರ ಮೇಲೆ ಹೋಗಿ ಕಾಲಿಟ್ಟಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. 1ನೇ ಕಾಲ ಇಡ್ತಾನ. ಹೌದಾ, 2ನೇ ಕಾಲ ಇಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಹೌದಾ, ಅದಾದ್ಮೇಲೆ ಆ ಇನ್ನೊಬ್ಬ ವ್ಯಕ್ತಿ ಹೋಗಿರ್ತಾನ ಅವ್ನ ಜೋಡಿ, ಯಾರು? ಬುಜ್ ಅಲ್ಡ್ರಿನ್ ಅಂತ. ಟೋಟಲ್ 3 ಜನ ಹೋಗಿರ್ತಾರೆ. ಅದಾದ್ರೆ 12. ಒಬ್ಬ ನೀಲ್ ಆರ್ಮ್ಸ್ಟ್ರಾಂಗ್ ಇಳಿತಾನೆ ಕೆಳಗಡೆ. ಹೌದಾ, ಬಟ್ ಇಬ್ರು ಇಳಿಯಂಗಿಲ್ಲ, ಗೊತ್ತಿಲ್ಲ ನಿನಗೆ. ಇಬ್ರು ಅಲ್ಲೇ ಹೊರಗಡೆ ರಾಕೆಟ್ ಹೋಗಿರ್ತಾರ. ಒಬ್ಬ ಯಾರಪ್ಪ ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಒಬ್ರು ಫಸ್ಟ್ ಇಳಿರ್ತಕ್ಕಂಥ ವ್ಯಕ್ತಿ. ಅದಾದ್ಮೇಲೆ ಅಂದ್ರೆ ಬುಜ್ ಅಲ್ಡ್ರಿನ್. ಇನ್ನೊಬ್ಬ ಭಕ್ತರು ಯಾರು ಹೇಳ್ತಾರೆ ನಾನು? ಯಾರಪ್ಪ ಅಂದ್ರೆ ಮೈಕಲ್ ಕಾಲಿನ್ಸ್ ಅಂತ ಬರ್ತಾರೆ. ಯಾರು? ಮೈಕಲ್ ಕಾಲಿನ್ಸ್. ಇವರು ಡ್ರೈವರ್ ಒಂಥರ. ಹೌದಾ, ಮೈಕಲ್ ಕಾಲಿನ್ಸ್ ಮೈಂಡ್ ರೀಸೆಂಟ್ ಡೆತ್ ಆರ್ ನೋಡೋರು. ಹೌದಾ, ಅವರು ಎಲ್ಲ ರೀಸೆಂಟ್ ಡೆತ್ ಆದ್ರು. ಮೈಕಲ್ ಕಾಲಿನ್ಸ್ ಅಂತ ಬರ್ತಾರ. ಸೊ 3 ವ್ಯಕ್ತಿಗಳು ಹೋಗಿರ್ತಾರೆ, ನಿಮ್ಮೆಲ್ಲ ಗೊತ್ತಿರೋ ವಿಚಾರ. ನೆಕ್ಸ್ಟ್ ಬಾಹ್ಯಾಕಾಶ ಯಾನ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂತ ಕೇಳಿದ್ರೆ ಪುರುಷ, ಯೂರಿ ಗ್ಯಾಗರಿನ್. ಸಿಂಪಲ್. ಹೌದಾ, ಯೂರಿ ಗ್ಯಾಗರಿನ್ ಮೊದಲ ಮಾಡಿರ್ತಕ್ಕ ಯೂರಿ ಗ್ಯಾಗರಿನ್. ರೈಟ್. ಈ ನೆಕ್ಸ್ಟ್ ಬಾಹ್ಯಾಕಾಶ ಯಾನ ಮಾಡಿರ್ತಕ್ಕಂಥ ಮೊದಲ ಭಾರತದ ವ್ಯಕ್ತಿ ಯಾರೇ? ರಾಕೇಶ್ ಶರ್ಮಾ. ಮತ್ತೆ ಚಂದ್ರ ಮೇಲೆ ಕಾಲಿಟ್ಟಿರ್ತಕ್ಕಂಥ ಮೊದಲ ಭಾರತದ ವ್ಯಕ್ತಿ ಯಾರು ಇಲ್ಲ, ಗೊತ್ತಿರ್ಬೇಕಾ? ಮತ್ತೆ ಯಾರು ಇಲ್ಲ. ರೈಟ್. ಇನ್ನು ಅದನ್ನ 2040 ಮಾಡ್ತೋ ಅಂತ ಅನ್ಕೊಂಡರು. 2040 ಮಾಡ್ತೋ ಅಂದಾರ. ಹೌದಾ, ನೋಡೋಣ, ಮಾಡಿದಾಗ ವಿಚಾರ ಮಾಡೋಣ. ಹೌದಾ, ಯಾರು ಇಲ್ಲ ಆತರ. ನೆಕ್ಸ್ಟ್ ಅದಾದ್ಮೇಲೆ ಮೊದಲ ಯಾರಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತೈತಿ, ಮೊದಲ ಪ್ರಾಣಿ ಅಂತ ಕೇಳಿದ್ರೆ ಲೈಕ. ಹೌದಾ, ಪ್ರಾಣಿ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರೋ ವಿಚಾರ ಲೈಕ. ಈ ನೆಕ್ಸ್ಟ್ ಈ ಅದೆಲ್ಲ ಡಿಸ್ಕಷನ್ ಮಾಡಿವಿ ನಾವು. ಉಳ್ಕಾದ ಡಿಸ್ಕಷನ್ ಮಾಡಿವಿ, ಕೆಲವೊಂದಿಷ್ಟು ನಮ್ಗೆ ಗೊತ್ತಿರೋ ವಿಚಾರ ಡಿಸ್ಕಷನ್ ಮಾಡಿವಿ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ಯಾವ್ದೋ ಒಂದು ಇಸ್ರೋದವ್ರು ಇತ್ತೀಚೆಗೆ ಒಂದು ಸಾಫ್ಟ್ವೇರ್ ಲಾಂಚ್ ಮಾಡ್ಯಾರ. ಸಾಫ್ಟ್ವೇರ್ ಅದ್ಯಾವ ಸಾಫ್ಟ್ವೇರ್? ಏನೊಂದು ಸಾಫ್ಟ್ವೇರ್ ಐತೆ ಆಕ್ಚುಲಿ. ಅದು ಹಬ್ಬಕ್ಕೆ ಬಂದ್ಬಿಟ್ಟು ಬಂದಿರೋಣ ಇರ್ಲಿ. ಅದನ್ನ ಒಂದು ಇಸ್ರೋದವ್ರು ಒಂದು ಸಾಫ್ಟ್ವೇರ್ ಲಾಂಚ್ ಮಾಡ್ಯಾರ್ರಿ. ಏನೋ ಆಯ್ತದ, ನೆನಪು ಬಂದಾಗ ಹೇಳ್ತೀನಿ, ಬಟ್ ನೆನಪಿಟ್ಕೊ, ಹಂಗೆ ಗೊತ್ತಿಲ್ವ ಅಷ್ಟ. ಏನೋ ಒಂದು ಅಟ್ಲೀಸ್ಟ್ ಈಗ ಸಾಫ್ಟ್ವೇರ್ ಲಾಂಚ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ, ಸರ್ಚ್ ಮಾಡಿ ನೋಡ್ರಿ ಆಮೇಲೆ. ರೈಟ್. ಓಕೆ, ನೋಡ್ರಿ ನಾನು ನೋಡಿ ಹೇಳ್ತೀನಿ. ಇಷ್ಟೇನಪ್ಪ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರೋ ಮಿನಿಮಮ್ ಇನ್ಫಾರ್ಮೇಶನ್ ಇದು ಮ್ಯಾಕ್ಸಿಮಮ್ ಎಲ್ಲ ಗೊತ್ತಿಲ್ಲ ನಿಮ್ಗೆ. ಎಷ್ಟು ಗೊತ್ತಾರ ಎಲ್ಲ ಗೊತ್ತೈತೆ ಅನ್ನಂಗಲ್ಲ. ಇನ್ನು ಜಗತ್ ಭಾಳ ದೊಡ್ಡದೈತಿ. ಹೌದಾ, ಅಟ್ಲೀಸ್ಟ್ ನಿಮ್ಗೆ ಇಷ್ಟಾದ್ರೂ ಮಿನಿಮಮ್ ಗೊತ್ತಿರ್ಬೇಕು. ಮಿನಿಮಮ್ ನಾ ಹೇಳ್ತಿರೋದು ಮಾತಾಡ್ತಿರೋದು ಮಿನಿಮಮ್ ಇದು. ಹೌದಾ, ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್. ರೈಟ್. ಅದಾದ್ಮೇಲೆ ಒಂದ್ಸಲ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ ಎಲ್ಲ? ಹೌದಾ, ಮತ್ತ ಅದೇನಂತಾರಲ್ಲ, ಮುಂದಿಂದ ಪಾಠ ಹಿಂದಿಂದ ಸಪಾಟ, ಹಂಗ ಆಗ್ಬಾರ್ದು. ಹೌದಾ, ಬಡ ಕ್ವಶನ್ ಬೇಗ ರಿವಿಷನ್ ಮಾಡ ಒಂದ್ಸಲ ಹೇಳ್ಬಿಡ್ರಿ ನೋಡೋಣ. ರೈಟ್. ನಾ ಜಸ್ಟ್ ಕೀ ವರ್ಡ್ಸ್ ಹೇಳ್ತೀನಿ, ಅದ್ರ ಹೆಸರು ಹೇಳ್ಕೊತ ಹೋಗ್ಬೇಕು ನೀ. ಹೌದಾ, ಈ ಫಿಶರ್ ಮ್ಯಾನ್ಸ್ ಗಳಿಗೆ ಯಾವ್ದೊಂದು ಲಾಂಚ್ ಮಾಡ್ಯಾರ? ಯಾವ್ದ್ರಿ? ಬೇಗ ಬೇಗ ಹೇಳ್ಬೇಕಾ? ಮತ್ ಕಲ್ಲ ತಗೊಂಡ್ ಹೋಗಿದ್ದಾನೆ ಸಿಟ್ಟು ಬರ್ತೈತಿ. ಮತ್ತ ಹೇಳಂದ್ರ ಅದು ಫಿಶರ್ ಮ್ಯಾನ್ಸ್ ಯಾವ್ದ್ರಿ? ಜಮಿನಿ. ರೈಟ್. ಈ ನೆಕ್ಸ್ಟ್ ವಿಮಾನಗಳಿಗೆ ಸಂಬಂಧಪಟ್ಟಂಗ ನಾ ಜಸ್ಟ್ ನೀ ಎಲ್ಲ ಆಲ್ರೆಡಿ ಹೇಳಿ ಮತ್ತೆ ಅದನ್ನೆಲ್ಲ ಹೇಳ್ಕೊತ ಕೊಡಂಗಿಲ್ಲ. ಯಾವ್ದ್ರಿ? ಅದು ಗಗನ್ ಅಂತೇಳಿ. ರೈಟ್. ಯಾವ ಸಚಿವಾಲಯ? ಗಗನು ಭೂ ವಿಜ್ಞಾನ ಸಚಿವಾಲಯ. ನೆಕ್ಸ್ಟ್ ಇಲ್ಲಿ ಯಾವ ಸಚಿವಾಲಯ? ಜಮಿನಿ ಯಾವುದು? ಸಾರಿ, ಗಗನ್ ಯಾವುದು? ವಿಮಾನಯಾನ ಸಚಿವಾಲಯ. ಇಲ್ಲಿ ಜಮಿನಿ ಯಾವುದು? ಭೂ ವಿಜ್ಞಾನ ಸಚಿವಾಲಯ. ಹೌದಾ, ಭೂ ವಿಜ್ಞಾನ ಸಚಿವಾಲಯ. ಸಮುದ್ರಯಾನ ಯಾವ ಸಚಿವಾಲಯ?
ಹಾ, ಭೂ ಯಾವುದು ಭೂವಿಜ್ಞಾನ ಸಚಿವಾಲಯ. ಈ ನೆಕ್ಸ್ಟ್ ಅದಾದ್ಮೇಲೆ ಅದರ ಡಿವೈಸ್ ಹೆಸರೇನು? ಯಾವ್ದ್ರಿ? ಮತ್ಸ್ಯ 6000. ಯಾವ್ದ್ರಿ? ಮತ್ಸ್ಯ 6000. ಎಷ್ಟು ಕಿಲೋಮೀಟರ್ ಕೆಳಗಡೆ? 6 ಕಿಲೋಮೀಟರ್. ಹೌದಾ, 6 ಕಿಲೋಮೀಟರ್. ನೆಕ್ಸ್ಟ್ ಅದಾದ್ಮೇಲೆ 6 ಕಿಲೋಮೀಟರ್ ಅಂದ್ರೆ 6000 ಮೀಟರ್ ಅಂದ್ರೆ ಒಂದ್ರಿ ಮತ್ತೆ ಅದು ಗೊತ್ತಿರ್ಬೇಕು. ಹೌದಾ, ಇದಾಗ 6000 ಅಂದಾನೆ, ಈಗ ಮತ್ತೆ 6 ಕಿಲೋಮೀಟರ್ ಅಂತ ವಿಚಾರ ಮಾಡಬಾರ್ದು, ರೈಟ್? ಈ ನೆಕ್ಸ್ಟ್ ಅದಾದ್ಮೇಲೆ ಈ ಅಸ್ಟ್ರಾಯ್ಡ್ಸ್ ಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಯಾವ ಸಚಿವಾಲಯ ರೀ? ಯಾವ್ದು ಇದದು ಮಿಷನ್? ಯಾವ್ದು? ಡಾಟ್. ಫುಲ್ ಫಾರ್ಮ್ ಏನು? ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್. ಅದ್ರ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ಕ್ಷುದ್ರ ಗ್ರಹಗಳು ಯಾವ ಗ್ರಹಗಳ ಮಧ್ಯೆ ಅದಾವ? ಮಗು. ಹೌದಾ, ಮಂಗಳ ಮತ್ತು ಗುರು. ಈ ನೆಕ್ಸ್ಟ್ ಜಗತ್ತಿನ ಮೊದಲ ಆರ್ಟಿಫಿಷಿಯಲ್ ಸನ್ ಯಾವುದು? ಈಸ್ಟ್. ಯಾವ ದೇಶದ್ದು? ಚೀನಾ ದೇಶದ್ದು. ಈ ನೆಕ್ಸ್ಟ್ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಂದ್ರನನ್ನ ಅಧ್ಯಯನ ಮಾಡ್ಲಿಕ್ಕೆ ಪ್ರೈವೇಟ್ ಒಂದು ಲಾಂಚ್ ಮಾಡುತ್ತೆ ಮಿಷನ್. ಯಾವುದು? ಹಕುಟು. ಹಕುಟು ಚಂದ್ರನ ಅಧ್ಯಯನ ಮಾಡಕ್. ಈ ನೆಕ್ಸ್ಟ್ ಚೀನಾದು ಚಾಂಗ್ ಪ್ರೈವೇಟ್ ಅಲ್ಲದು, ಕನ್ಫ್ಯೂಸ್ ಹಾಕೋಬೇಡ್ರಿ. ಚೀನಾದ ಚಾಂಗ್ ಅವರು ಪ್ರೈವೇಟ್ ಅಲ್ಲ, ಅದು ಗೌರ್ಮೆಂಟ್. ಚಾಂಗ್ 5 ಅನ್ನೋದು ಗೌರ್ಮೆಂಟ್ ಅದು, ರೈಟ್? ಚಾಂಗ್ 5 ಚೀನಾ ದೇಶದ್ದು, ಅದ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಈ ನೆಕ್ಸ್ಟ್ ಅದೇ ರೀತಿ ಜಪಾನ್ದು ಒಂದು ಬಗ್ಗೆ ಹೇಳ್ತೀನಿ, ಯಾವ್ದು? ಸ್ಲಿಮ್ ಅಂತೇಳಿ. ಸ್ಲಿಮ್ ಜಪಾನ್ದು ಫುಲ್ ಫಾರ್ಮ್ ಇಂಪಾರ್ಟೆಂಟ್. ಫುಲ್ ಫಾರ್ಮ್ ಏನ್ರಿ? ಸ್ಮಾರ್ಟ್ ಲ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಆಫ್ ಮೂನ್ ಅಂತ. ಹೌದಾ, ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡಿವಿ. ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ರೈಟ್? ಈ ನೆಕ್ಸ್ಟ್ ಅದಾದ್ಮೇಲೆ ಇತ್ತೀಚೆಗೆ ಲೋಕಮಾನ್ಯ ತಿಲಕ್ ಅವಾರ್ಡ್ ಅಂತ ಕೊಟ್ಟಾರ್ರಿ. ಲೋಕಮಾನ್ಯ ತಿಲಕ್, ಅದ ಬಾಲಗಂಗಾಧರ ತಿಲಕ್ ಅದಾರ ಗೊತ್ತಲ್ಲ, ಅವ್ರ ಹೆಸರು ಮೇಲೆ ಏನ್ ಕೊಡ್ತಾರಪ್ಪ ಅಂದ್ರೆ ಲೋಕಮಾನ್ಯ ತಿಲಕ್ ಅಂತ ಅವಾರ್ಡ್ ಕೊಡ್ತಾರೆ. ಯಾರು ಕೊಟ್ಟಾರ ಅದನ್ನ? ಯಾವ್ದ್ರಿ? ಅಜಿತ್ ದೋವಲ್ ಅಂತ. ಅದ ಲೋಕಮಾನ್ಯ ತಿಲಕ್ ಅವಾರ್ಡ್ ಯಾರು ಕೊಟ್ಟಾರಪ್ಪ ಅಂದ್ರೆ ಅಜಿತ್ ದೋವಲ್ ಕೊಟ್ಟಾರ. ನೆನ್ಬಿಟ್ಟು ಹೋಗ್ಬೇಕು, ಇಂಪಾರ್ಟೆಂಟ್, ರೈಟ್? ಈ ನೆಕ್ಸ್ಟ್ ಆದ್ಮೇಲೆ ಈ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು 2 ಪತ್ರಿಕೆನ ಹೊಡಿಸ್ತಾರೆ. ಯಾವ? ಕೇಸರಿ ಮತ್ತು ಮರಾಠಿ. ಇನ್ನೊಂದು ಕಾಲ ಅಂತ ಬರುತ್ತೆ. ಕಾಲ ಟೋಟಲ್ 3 ಬರ್ತಾವ: ಕೇಸರಿ, ಮರಾಠಿ, ಕಾಲ ಅಂತ. ಹೌದಾ, ಕೇಸರಿ ಯಾವ ಭಾಷೆದಲ್ಲಿ? ಯಾವ್ದ್ರಿ? ಮರಾಠಿ ಭಾಷೆದಲ್ಲಿ. ಹೌದಾ, ಮತ್ತೆ ಇನ್ನೊಂದು ಯಾವ್ದು? ಮರಾಠಿ ಇಂಗ್ಲಿಷ್ ಭಾಷೆ. ಉಲ್ಟಾ ನೋಡೋದು, ಮರಾಠಿ ಇಂಗ್ಲಿಷ್ ಭಾಷೆ. ಹೌದಾ, ಬಾಲಗಂಗಾಧರ ತಿಲಕ್. ಈ ಬಾಲಗಂಗಾಧರ ತಿಲಕ್ ಅವರು ಹೋಮ್ ರೂಲ್ ಚಳುವಳಿ ಪ್ರಾರಂಭ ಮಾಡ್ತಾರ. ಎಲ್ಲಿ ಸ್ಟಾರ್ಟ್ ಮಾಡ್ತಾರ? ಈ ಕಡೆ ತಿಳಪಿ ಪುಣ್ಯದಾಗ ಹೋಮ್ ರೂಲ್ ಚಳುವಳಿನ ಪ್ರಾರಂಭ ಮಾಡ್ತಾರೆ. ಇಲ್ಲಿಪ್ಪ ಅಂದ್ರೆ ಪುಣೆದ ಒಳಗಡೆ. ಯಾವಾಗ? 1916 ಹೋಮ್ ರೂಲ್ ಚಳವಳಿ ಸ್ಟಾರ್ಟ್ ಮಾಡ್ತಾರೆ. ಯಾರು? ಬಾಲಗಂಗಾಧರ ತಿಲಕ್. 1916 ಹೋಮ್ ರೂಲ್ ಚಳವಳಿ ಅಂದ್ರೆ ಏನ? ಹೆಸರು ಹೇಳ್ತಾರ. ಹೋಮ್ ಅಂದ್ರೆ ಏನ? ಹೋಮ್ HOME. ಹೋಮ್ ಅಂದ್ರೆ ಏನ? ಮನೆ. ಹೋಮ್ ರೂಲ್ ಅಂದ್ರೆ ಏನ? ರೂಲಿಂಗ್, ಆಡಳಿತ. ನಮ್ಮಿಂದನೇ ಆಡಳಿತ ಸ್ಟಾರ್ಟ್ ಆಗ್ಬೇಕು. ಬ್ರಿಟಿಷ್ ಆಡಳಿತ ಮಾಡಂಗಿಲ್ಲ. ಅದ ಬ್ರಿಟಿಷ್ ನಾವು ಆಡಳಿತ ಮಾಡ್ಬೇಕು. ನಮ್ಮ ಮನೆ ನಾವು ಆಡಳಿತ ಮಾಡ್ಬೇಕಂತ ಮತ್ತೆ ಯಾಕೆ ಹೋಮ್ ರೂಲ್ ಸ್ಟಾರ್ಟ್ ಮಾಡ್ತಾರ. ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಬಾಲಗಂಗಾಧರ ತಿಲಕ್. ನಾನು ಹೇಳಿದ್ದು ಪುಣೆದಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಯಾರಪ್ಪ ಅಂದ್ರೆ ಬಾಲಗಂಗಾಧರ ತಿಲಕ್. ಹೌದಾ, ಈ ಹೋಮ್ ರೂಲ್ ಅನ್ನ 1916 ಫಸ್ಟ್ ಪೈಲ ಸ್ಟಾರ್ಟ್ ಮಾಡಿದಾರಪ್ಪ ಅಂದ್ರೆ ಅನಿ ಬೆಸೆಂಟ್. ಯಾರು? ಅನಿ ಬೆಸೆಂಟ್. ಬರೋದ ಅರ್ಥ ಆಗತ್ತಾ? ನಾನು ಹೇಳ್ತಿರೋದು ಪುಣೆದ ಅರ್ಥ ಮೆನ್ಷನ್ ಮಾಡಿದ್ದೆ. ಪುಣೆದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇವರು. ಹೌದಾ, ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಕರ್ನಾಟಕದ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ, ಯಾವ್ದ್ರೆ? ಎಲ್ಲಿ ಸ್ಟಾರ್ಟ್ ಮಾಡ್ತಾರ? ಧಾರವಾಡದಲ್ಲಿ. ಗಂಗಾಧರ ದೇಶಪಾಂಡೆ ಎಲ್ಲಿಪ್ಪ ಅಂದ್ರೆ ಧಾರವಾಡದಲ್ಲಿ. 1916 ಹೋಮ್ ರೂಲ್ ಚಳವಳಿ ಸ್ಟಾರ್ಟ್ ಮಾಡಿದಾಗ ಗಂಗಾಧರ ದೇಶಪಾಂಡೆ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಧಾರವಾಡ ಸ್ಟಾರ್ಟ್ ಮಾಡ್ತಾರೆ, ರೈಟ್? ನೆಕ್ಸ್ಟ್ ಈ ಕರ್ನಾಟಕ ವಿದ್ಯಾವರ್ತಕ ಸಂಘ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಟಾರ್ಟ್ ಮಾಡ್ತಾರ? ಧಾರವಾಡ. ಇನ್ನು ಪದೇ ಕ್ವಶನ್ ಕೇಳ್ತಾನೆ. ಈ ನೆಕ್ಸ್ಟ್ ಕರ್ನಾಟಕ ವಿದ್ಯಾವರ್ತಕ ಸಂಘ ಸ್ಟಾರ್ಟ್ ಮಾಡಿದಾರ ಯಾರು? RH ದೇಶಪಾಂಡೆ ಇಲ್ಲ ಅವರು. RH ದೇಶಪಾಂಡೆ ಇಲ್ಲ, RH ಏನೋ RH ದೇಶಪಾಂಡೆ ಅವರು ಸ್ಟಾರ್ಟ್ ಮಾಡ್ತಾರೆ. ಈ ನೆಕ್ಸ್ಟ್ ಈ ಕನ್ನಡ ಯಾವ್ದು ಬರೋದ? ಕಸಪ, ಕನ್ನಡ ಸಾಹಿತ್ಯ ಪರಿಷತ್. ಇದು ಪದೇ ಕ್ವಶನ್ ಕೇಳ್ತಾನೆ. ಕನ್ನಡ ಸಾಹಿತ್ಯ ಪರಿಷತ್ 1915 ಸ್ಥಾಪನೆ ಮಾಡ್ತಾರೆ. 15. ಹೌದಾ, ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡೋರು ಯಾರು? ಸರ್ ಎಂ ವಿಶ್ವೇಶ್ವರ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಇದೆಲ್ಲ ಗೊತ್ತಿರ್ಬೇಕು. ಬೇಸಿಕ್ ಕ್ವಶನ್ಸ್ ಇವೆಲ್ಲ, ರೈಟ್? ಅದಕ್ಕೆ ಸಂಬಂಧಪಟ್ಟಂಗ ಪದೇ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನ. ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ರೈಟ್? ಇನ್ನ ಆಪರೇಷನ್ ಜಲ್ ರಾಹತ್ ಎದಕ್ಕೆ ಸಂಬಂಧಪಡೋದು? ಹೌದಾ, ಆಸಾಮಲ್ಲಿ ಹೋದ ನಿಮ್ಗೆ. ಆಸಾಮಲ್ಲಿ ಆಗಿತ್ತಂದ್ರೆ ಆಸಾಮ್ ಜಲ್ ರಾಹತ್ ಅಂತ ಹೇಳಿದ್ದೆ, ರೈಟ್?
ಈ ನೆಕ್ಸ್ಟ್ ಆಸಾಂ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಈ ಯುನೆಸ್ಕೋ ಸೈಟ್ ಬರ್ತಾವಲ್ಲ, ಯುನೆಸ್ಕೋ ಸೈಟ್, ಹೌದಾ? ಅಲ್ಲೊಂದು ಆಸಾಮಲ್ಲಿ ಇರ್ತಕ್ಕಂಥ ಒಂದು ಸೈಟ್ ಅನ್ನು ಇತ್ತೀಚೆಗೆ 43 ಸೇರ್ಪಡೆ ಮಾಡ್ರಿ. ಯಾವುದು? ಅಹೋಮ್ ಸಾಮ್ರಾಜ್ಯ. ಅದು ಅಹೋಮ್ ಸಾಮ್ರಾಜ್ಯ, ರೈಟ್? ಅದೊಂದು ಸೈಟ್ ಬರೋದು, ಒಂದು ಪ್ಲೇಸ್. ಅಂದ್ರೆ ಅಹೋಮ್ ಸಾಮ್ರಾಜ್ಯದಲ್ಲಿ ಹೋರಾಡುವಾಗ ಅಲ್ಲೇನು ಸೈನಿಕರು ಡೆತ್ ಆಗಿರ್ತಾರಲ್ಲ, ಅವ್ರನ್ನ ಎಲ್ಲಿ ನಾವು ಒಂದು ಪ್ರದೇಶದಲ್ಲಿ ಅವ್ರನ್ನ ಮಣ್ಣು ಮಾಡಿರ್ತಾರಲ್ಲ, ಅಲ್ಲಿ ಒಂದು ಪ್ರದೇಶವನ್ನು ಕಟ್ಟಿದಾರ ಅವರು, ಒಂದು ವಾರ್ ಮೆಮೋರಿಯಲ್ ತರ, ಹೌದಾ? ಅದಕ್ಕೆ ಏನ್ ಮೈದಮ್ ಅಂತ ಕರೀತಾರ, ಮೊಯ್ಡಮ್, ಹೌದಾ? ಮೊಯ್ಡಮ್ ಅಂತೇಳಿ ಅವು ನೆನಪ ಇತ್ತೀಚೆಗೆ ಸೇರ್ಪಡೆ ಮಾಡ್ಯಾರ. ಅವು ಯಾವ ಒಂದು ಡೈನೆಸ್ಟಿ ಸೇರ್ಪಡೆ ಅಂದ್ರೆ ಅದು ಅಹೋಮ್ ಡೈನೆಸ್ಟಿ. ಅಹೋಮ್ ಡೈನೆಸ್ಟಿಯಾಗ ಒಬ್ಬ ಪ್ರಸಿದ್ಧ ದೊರೆ ಬರ್ತಾನೆ. ಆಕ್ಚುಲಿ ಯಾರು ಹೇಳ್ಬೋದನು? ಯಾರಪ್ಪಿ? ತುಕರ್ ಯಾರು? ಸಾಪಕ ಯಾರು? ನನಗೆ ಆಕ್ಚುಲಿ ಬಾಳ ದಿನ ಆತು ಓದಿನಿ ಅವನ, ಬಟ್ ಬಾಳ ದಿನ ಆತು ಎಲ್ಲ ನೆನಪು ಹರಿದವು. ಏನೋ ಚಾವಲ್ ಏನೋ ಹೋಯ್ತದ ಹೆಸರ. ಒಂದ್ಸಲ ನೋಡ್ರಿ ಪೋಟ್, ಅದನ್ನ ನೋಡ್ರಿ, ಚೆಕ್ ಮಾಡ್ರಿ. ಈ ನೆಕ್ಸ್ಟ್ ಅದಾದ್ಮೇಲೆ ಈ ನಾವು ಪ್ರತಿ ವರ್ಷ ಈ ಫ್ಲಾಗ್ ಡೇ ಯಾವಾಗ ಆಚರಣೆ ಮಾಡ್ತೀವಿ? ಫ್ಲಾಗ್ ಡೇ ಜುಲೈ 22, ಜುಲೈ 22, ಹೌದಾ? ಈ ಫ್ಲಾಗ್ ಅನ್ನ ಅಳವಡಿಸುವಂತಕ್ಕಂಥ ದಿನ ಯಾವುದು? ಅಳವಡಿಸ್ಕೊಂಡಿದ್ ಫ್ಲಾಗ್ ಯಾವಾಗ್ರಿ? ಜನವರಿ 22, ಅವತ್ತು ಆಚರಣೆ ಇಸ್ವಿ 1940. ನಮ್ಮ ಧ್ವಜವನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಡೇಟ್ ನಮ್ಗೆ ಇಂಪಾರ್ಟೆಂಟ್, ನೆನಪಿಡು ಹೋಗ್ರಿ. ಜುಲೈ 22, 1947, ಹೌದಾ? ಈ ಫ್ಲಾಗ್ ಐತಲ್ಲ, ಫ್ಲಾಗ್, ಹೌದಾ? ಈ ಫ್ಲಾಗ್ ಕೋಡ್ ಅಂತ ತಗೊಂಡ್ಬರ್ತಾರ. ಅಂದ್ರೆ ಫ್ಲಾಗ್ ಅಂದ್ರೆ ಧ್ವಜ ಸಂಹಿತೆ ಅಂತ ಬರೋದು, ಧ್ವಜ ಕಾಯ್ದೆ ಅಂತ ಬರೋದು. ಯಾವ ವರ್ಷ? 2002. ಅಂದ್ರೆ ಇತ್ತೀಚೆಗೆ ತಿದ್ದುಪಡಿ ಮಾಡ್ರಿ. ಯಾವ ತಿದ್ದುಪಡಿ ಮಾಡ್ರು? 2022 ತಿದ್ದುಪಡಿ ಮಾಡಿದ್ರು. ಅದನ್ನ ಯಾಕೆ ಹಾಕಿದ್ನಿ ಅಂದ್ರೆ, ನೀವು ಫ್ಲಾಗ್ ಡೇ ಅಟ್ಟ ಹೋಗ್ಕೊಂಡು ಹೋಗ್ಬಾರ್ದು, ಕರೆಂಟ್ ಬಂದು ಎಲ್ಲ ಸುತ್ತಮುತ್ತ ಹೋಗ್ಕೊಂಡು ಹೋಗ್ಬೇಕ್ರಿ. ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೇಳ್ತ ನೋಡ್ರಿ. ಒಂದ್ಸಲ ಕ್ವಶನ್ ಆನ್ಸರ್ ಹೇಳ್ರಿ. ಫ್ಲಾಗ್ ಡೇ ಯಾವಾಗ ಆಚರಣೆ ಮಾಡ್ತೀವಿ? 22 ಜುಲೈ, ಹೌದಾ? ಅಳವಡಿಸಿಕೊಂಡಿದ್ದ ದಿನ ಯಾವಾಗ? 1947, ಜುಲೈ 22, ಹೌದಾ? ಈ ನೆಕ್ಸ್ಟ್ ಇದನ್ನ ಫ್ಲಾಗ್ ಕೋಡ್ ಯಾವಾಗ ಗೊತ್ತು? 2002. ಅದು ತಿದ್ದುಪಡಿ ಯಾವಾಗ ಮಾಡಿದ್ರು? 2022. ನೋಡ್ರಿ, ಫ್ಲಾಗ್ ಕೋಡ್ ಅಂದ್ರೆ ಆ ಫ್ಲಾಗ್ ಅನ್ನ ಅದನ್ನ ಹತ್ತಿ ಬಟ್ಟೆಲೇನೆ ಮಾಡ್ಬೇಕು. ಕೆಲವೊಂದು ರೂಲ್ಸ್ ತಗೊಂಬಂದಾರ. ಅದನ್ನ ಹೆಂಗ್ ಬೇಕಾದಂಗೆ ಯೂಸ್ ಮಾಡಂಗಿಲ್ಲ, ಮತ್ತೆ ಅದನ್ನ ಉಲ್ಟಾ ಪಲ್ಟಾ ಹಿಂಗ ಹಾರ್ಸಂಗಿಲ್ಲ, ಫ್ಲಾಗ್ ಹೋಸ್ಟ್ ಮಾಡಂಗಿಲ್ಲ ಅಂತ ಬರ್ತೈತಿ. ಅರ್ಧತಾ? ಸೊ ಆತರ ಏನಾದ್ರು ಮಾಡ್ರೆ ನಿಮ್ ಮೇಲೆ ಕೇಸ್ ಹಾಕ್ತಾರ. ಅರ್ಥ? ಸೊ ಹಂಗ್ ಮಾಡ್ಬಾರ್ದು. ಒಂದು ಫ್ಲಾಗ್ ತಗೊಂಬಂದ್ರಿ. ಮತ್ತೆ ಅದನ್ನ ಪ್ಲಾಸ್ಟಿಕ್ ಲೇ ಮಾಡಂಗಿಲ್ಲ. ನೀವೆಲ್ಲ ಸ್ಕೂಲ್ ಇದ್ದಾಗ ನೋಡಿದ್ರೆ ಪ್ಲಾಸ್ಟಿಕ್ ಧ್ವಜ ಯಾರ ತರ ಹೋಗ್ಬಾರ್ದು ಅಂತ ಹೇಳ್ತಿದ್ರು, ಗೊತ್ತಾ? ಪ್ಲಾಸ್ಟಿಕ್ ಧ್ವಜ ಯಾರ ತರಂಗಿಲ್ಲ ಅಂತ ಹೇಳ್ತಿದ್ರು. ಎದಕ್ಕಪ್ಪ ಅಂದ್ರೆ ಫ್ಲಾಗ್ ಕೋಡ್ ಅಂತ ಮಾಡಿದಾರೆ, ರೈಟ್? ಬಟ್ ಅದನ್ನ ಈ ಹರ್ ಘರ್ ತಿರಂಗ ಅಂತ ಮಾಡಿದ್ರು. ಆಜಾದಿ ಕಾ ಅಮೃತ್ ಮಹೋತ್ಸವ, ಹರ್ ಘರ್ ತಿರಂಗ ಎಲ್ಲಾ ಮನೆ ಮೇಲೆ ಹಾರಿಸ್ತಾರ ಅಂತೇಳಿ, ಹೌದಾ? ಆಜಾದಿ ಕಾ ಅಮೃತ್ ಮಹೋತ್ಸವಗೋಸ್ಕರ ಅದಕ್ಕೆ ಅದನ್ನ 2022 ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡಿಬಿಟ್ಟು ನೀವು ಎಲ್ಲಿ ಬೇಕಾದ್ರೆ ನಿಮ್ ಮನಿ ಮೇಲೆ, ಎಲ್ಲಿ ಬೇಕಾದ್ರೆ ಮನಿ ಮೇಲೆ ಹಾರಿಸಬಹುದು. ಅದನ್ನ ಪ್ಲಾಸ್ಟಿಕ್ ಇಂದನೂ ಮಾಡ್ಬೋದು ಅಂತ ಹೇಳ್ಬಿಟ್ರೆ ಅವಾಗ. ಯಾಕಂದ್ರೆ ಎಲ್ಲಾ ಮನಿ ಮೇಲೆ ಹಾರಿಸ್ಬೇಕಂದ್ರೆ ಹತ್ತಿಂದ ಮಾಡಕ್ ಇದನ್ನಿಲ್ಲ, ಅದ್ ಮಾಡಕ್ ಆಗಂಗಿಲ್ಲ. ಸೊ ಅದಕ್ಕೆ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಮುಖಾಂತರ ಮಾಡ್ರಿ, ಬಟ್ ಅದಕ್ಕೆ ಡಿಸ್ರೆಸ್ಪೆಕ್ಟ್ ತೋರಿಸಬಾರ್ದು ಅಂತ ಹೇಳ್ತಾರೆ, ತಿದ್ದುಪಡಿ ಮಾಡ್ತಾರೆ, ರೈಟ್? ಈ ನಮ್ಮ ಒಂದು ಧ್ವಜವನ್ನ ವಿನ್ಯಾಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಎಲ್ಲ ಸಿಂಪಲ್, ಇವೆಲ್ಲ ಬೇಸಿಕ್ ಕ್ವಶನ್ಸ್. ಪಿಂಗಳ್ಳಿ ವೆಂಕಯ್ಯ, ರೈಟ್? ನಮ್ಮ ಈ ಫ್ಲಾಗ್ ಐತಲ್ಲ, ಈ ಫ್ಲಾಗ್ ಉದ್ದ ಮತ್ತು ಅಗಲದ ರೇಷಿಯೋ 3:2. ಅಲ್ಲಿ ಏನ್ ಮಾಡ, ಈಗ ಏನಾದ್ರು ಅಗಲ ಮತ್ತು ಉದ್ದದಕ್ಕೆ ಇದ್ರೆ 2:3. ಅಲ್ಲಿ ಹೆಂಗೆ ಐತೆ ನಂಗೆ, ಅಲ್ಲಿ ಹೆಂಗೆ ಐತ್ರ ಹಂಗೆ ನೆನಪಿಡ್ಕೋಬೇಕು, ಇಂಪಾರ್ಟೆಂಟ್. ಈ ನೆಕ್ಸ್ಟ್ ಅಲ್ಲಿ ಕೇಸರಿ ಬಿಳಿ ಹಸಿರು ಅಂತ ಬರೋದು. ಕೇಸರಿ ಬಿಳಿ ಹಸಿರು, ಹೌದಾ? ಕೇಸರಿ ಇದೆಲ್ಲ ಕ್ವಶನ್ ಕೇಳ ಎಕ್ಸಾಮ್ ಯಾವ ಏನೇನು ಗುರುತಿಸ್ತದ? ಕೇಸರಿ ಏನು ಗುರುತಿಸ್ತೈತಿ? ತ್ಯಾಗ ಮತ್ತು ಬಲಿದಾನ, ಹೌದಾ? ಧೈರ್ಯ, ತ್ಯಾಗ ಮತ್ತು ಶೌರ್ಯ ತೋರ್ತದೆ. ಕೇಸರಿ ಬಿಳಿ ಶಾಂತಿ, ನೆಮ್ಮದಿಯಾಗಿರ್ಬೇಕು ಜೀವನದಲ್ಲಿ ಅಂತ, ಶಾಂತಿಯಾಗಿರ್ಬೇಕು, ಹೌದಾ? ಶಾಂತಿ. ಕೇಸರಿ ಬಿಳಿ ಹಸಿರು ಅಂದ್ರೆ ಸಮೃದ್ಧಿ, ಅಂದ್ರೆ ಅಭಿವೃದ್ಧಿ ಮಗರು, ಸಮೃದ್ಧಿ ಅಥವಾ ಅಭಿವೃದ್ಧಿ ಅಂತ ಬರ್ತದೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಈ ನೆಕ್ಸ್ಟ್ ಅಶೋಕ ಚಕ್ರ ಬರ್ತದೆ. ಅದೇನಪ್ಪಾ ಅಂದ್ರೆ ದಿನದ 24 ಗಂಟೆ ತೋರ್ಸದಂತೆ ಹೇಳ್ತಾರ, ಅದ್ ನಿಮ್ಗೆ ಗೊತ್ತಿಲ್ಲ. ಈ ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾರು ಬರ್ದ್ರೆ ಗೊತ್ತಾಗ್ತದೆ ನಿಮ್ಗೆ. ಲಾಸ್ಟ್ ನಡೆದಿರುತ್ತೆ. ಏನ್ ಕ್ವಶನ್ ಕೇಳಿದ್ರೆ, ಕ್ವಶನ್ ಹೆಂಗೈತಿ ನೋಡ್ರಿ, ನೀವೆಲ್ಲ ಈಟೆಲ್ಲ ಓದ್ಕೊಂಡು ಹೋಗಿರ್ತೀವಿ. ಮತ್ತೇನ್ ಕ್ವಶನ್ ಕೇಳ್ತಾನಂದ್ರೆ, ಈಗ
ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಸ್ವತಂತ್ರ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವ ದಿನ 2 ದಿನ ಆಚರಣೆ ಮಾಡ್ತೀವಿ ನಾವು. ಅರ್ಥ ಆಗತ್ತೆ ನಾ ಹೇಳ್ತಿರೋದು? ಅರ್ಥ ಆಗತ್ತೆ? ಗಣರಾಜ್ಯೋತ್ಸವ ದಿನ ಮತ್ತು ಸ್ವತಂತ್ರ ದಿನ 2 ದಿನ ಆಚರಣೆ ಮಾಡ್ತೀವಿ. 2 ದಿನ ಫ್ಲಾಗ್ ಹೋಸ್ಟಿಂಗ್ ಆಗ್ತೈತಿ. ಆಗತ್ತಲ್ರಿ? ಆಗತ್ತ? ಓಕೆ. ಏನು ಕ್ವಶನ್ ಕೇಳ್ತಂದ್ರೆ ಸ್ವತಂತ್ರ ದಿನದಿಂದು, ಸ್ವತಂತ್ರ ದಿನ ಆಗಸ್ಟ್ 15 ತಾರೀಕು ಎಲ್ಲಿ ಧ್ವಜ ಹಾರಿಸ್ತಾರೋ? ಕೆಂಪು ಕೋಟೆ, ದೆಹಲಿ ಕೆಂಪು ಕೋಟೆ. ಏನು ಕ್ವಶನ್ ಕೇಳ್ತಾನ ಗೊತ್ತಾ? ಅವಾಗ ರಾಷ್ಟ್ರಪತಿ ಹಾರಿಸ್ತಾರೋ ಅಥವಾ ಪ್ರಧಾನಮಂತ್ರಿ ಹಾರಿಸ್ತಾರೋ? ನಿಮ್ಗೆಲ್ಲ ಗೊತ್ತ ಪ್ರಧಾನಮಂತ್ರಿ. ಏನು ಕ್ವಶನ್ ನೆಕ್ಸ್ಟ್ ಹೆಂಗೈತಿ ಕ್ವಶನ್ಸ್? ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾರಲ್ಲ, ಹರಿಸ್ತಾರಲ್ಲ ಅವಾಗ ಧ್ವಜ ಆಲ್ರೆಡಿ ಮೇಲೆನ ಕಟ್ಟಿರ್ತಾರೋ ಅಥವಾ ಕೆಳಗಿಂದ ಏರಿಸಿ ಮೇಲೆ ಹಾರಿಸ್ತಾರ ಕ್ವಶನ್ ಕೇಳ್ತಾರ ಎಕ್ಸಾಮ್. ಸ್ವತಂತ್ರ ದಿನಾಚರಣೆ ತಲೆಯಾಗಿರ್ಬೇಕು ಮೊದಲು. ಗಣರಾಜ್ಯದ ನಾನು ಹೇಳ್ತಿರೋದು ಏನು ಕಾಮಿಡಿ ಅಲ್ಲ. ಪೊಲೀಸ್ ಕಾನ್ಸ್ಟೇಬಲ್ 2023 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಹೋಗಿ ತೆಗೆದು ಇವತ್ತು ನೋಡ್ರಿ, ಅದರಲ್ಲಿ ಕ್ವಶನ್ ಇತ್ತು. ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನ, ಹೌದಾ? ಗಣರಾಜ್ಯೋತ್ಸವ ದಿನ ರಾಷ್ಟ್ರಪತಿಗಳು ಹಾರಿಸ್ತಾರ, ಸ್ವತಂತ್ರ ದಿನಾಚರಣೆ ಪ್ರಧಾನಮಂತ್ರಿಗಳು ಹಾರಿಸ್ತಾರ. ಬಟ್ ಪ್ರಧಾನಮಂತ್ರಿ ಅವರು ಹಾರಿಸುವಾಗ ಎಲ್ಲಿ ಕೆಂಪು ಕೋಟೆ ಹಾರಿಸ್ತಾರ ಗೊತ್ತಾ? ಆವಾಗ ಹಾರಿಸುವಾಗ ಧ್ವಜವನ್ನು ಅಲ್ಲೇ ಮೇಲೆ ಕಟ್ಟಿರ್ತಾರೋ ಅಥವಾ ಕೆಳಗಿಂದ ಮೇಲೆ ಜಗ್ಗಿ ಅಲ್ಲಿ ಹಾರಿಸ್ತಾರೋ? ಕ್ಲಾರಿಟಿ ಗೊತ್ತಿರ್ಬೇಕು ನಿಮ್ಗ. ಬಟ್ ಆಲ್ರೆಡಿ ನಾವೆಲ್ಲ ನಿಮ್ ವಿಡಿಯೋದಾಗ ನೋಡಿರ್ತೀವಿ. ನೋಡ್ರಿ ಕೇಳ್ರಿ, ಕ್ಲಾರಿಟಿ ಇರ್ಬೇಕು ನಿಮ್ಗೆ. ಇವತ್ತ ಸ್ವತಂತ್ರ ದಿನಾಚರಣೆದಂದು ಏನ ಪ್ರಧಾನಮಂತ್ರಿ ಹಾರಿಸ್ತಾರಲ್ಲ, ಅದನ್ನ ಕೆಳಗಿಂದ ಮೇಲೆ ಏರಿಸಿ ಅಲ್ಲಿ ಹಾರಿಸ್ತಾರ. ಅರತು ಆಲ್ರೆಡಿ ಒಬ್ರು ಮಹಿಳೆ ಇರ್ತಾರ ಗೊತ್ತಾನಲ್ಲಿ ಜೈ ಕೊಡಾಕ ಕಟ್ಟಿ ಹುಚ್ಚಿ ಕೊಡಾಕ್ ಕೊಟ್ಟಿರ್ತಾರೆ. ಒಬ್ರು ಯಾರು ಇರ್ತಾರಲ್ಲ, ಒಬ್ರು ಯಾರು ಇಂಡಿಯನ್ ಆರ್ಮಿದವ್ರು ಏರ್ಪೋರ್ಟ್ ಒಬ್ರು ಇರ್ತಾರ ಗೊತ್ತಾ? ಅವ್ರ ಜಗ್ಗಿ ಕೊಟ್ಟಿರ್ತಾರೆ, ಆಲ್ರೆಡಿ ಇಟ್ಟಿರ್ತಾರ. ಇವ್ರು ಬಂದ್ ಜಗ್ತಾರ ಅಷ್ಟೇ. ಹೌದು, ಯಾರು ನಿಮ್ ನಾಳೆ ಕೇಳ್ತಾರಲ್ಲ ಹೊರಗಡೆ, ಹೌದಾ? ನೀವು ಯಾರು ನಿಮ್ ದೋಸ್ತನ್ ಕೇಳ, ನಾಳೆ ಹೊರಗಡೆ ಹೋಗಿಲ್ಲ, ಹೋಗಿ ಕೇಳ. ಸ್ವತಂತ್ರ ದಿನಾಚರಣೆ ಅಲ್ಲೇ ಕಟ್ಟಿ ಹಾರಿಸ್ತಾರೋದು, ಕೆಳಗಿನ ಜಗ್ ಮೇಲೆ ಹಾರಿಸ್ತಾರೋದು ಕೇಳ. ಹೌದಾ? ಅವ್ರಿಗೇನು ಕ್ವಶನ್ ಪೇಪರ್ ಬಿಡಿಸಿ ಮಾತ್ರ ಗೊತ್ತಿರೋದು. ಕ್ವಶನ್ ಪೇಪರ್ ಬಿಡಿಸಿದ್ರೆ ನನಗೂ ಗೊತ್ತಿರಕ್ಕಿಲ್ಲ. ಕ್ವಶನ್ ಪೇಪರ್ ನೋಡಿದ ಮೇಲೆ ನಮ್ಗೆ ಗೊತ್ತಾಗಿದೆ. ನಾವು ಸರ್ಚ್ ತಪ್ಪು ಮಾಡಿ ಬಂದಿನಿ ಹೋಗ್ಯದನ್ನ, ಹೌದಾ? ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಯ್ತು ಹಿಂಗೂ ಕ್ವಶನ್ ಕೇಳ್ತಾನ ಅಂತೇಳಿ. ಆಮೇಲೆ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯ್ತು. ಆಮೇಲೆ ಎಲ್ಲ ಡಿಸ್ಕಷನ್ ಹೇಳ್ಕೊತ ಬರಾಕೈತಿ ಅದನ್ನ, ಅರದ. ಸೊ ಸ್ವತಂತ್ರ ದಿನ ಕೆಳಗಿಂದ ಮ್ಯಾಲ ಓದು ಅಲ್ಲೇ ಹಾರಿಸ್ತಾರ. ಬಟ್ ಗಣರಾಜ್ಯೋತ್ಸವ ದಿನ ರಾಷ್ಟ್ರಪತಿ ಹಾರಿಸ್ತಾರಲ್ಲ, ಅಲ್ಲೇ ಕಟ್ಟಿರುತ್ತೆ, ಮೇಲೆ ಕಟ್ಟಿದ್ರೆ ಜಗ್ ಮಾಡ್ಬಿಡ್ತು. ಕ್ಲಾರಿಟಿ ತಲುಪಿ. ಹೌದಾ? ಇವತ್ತು ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಕ್ವಶನ್ ಐತ್ ನೋಡೋದು. ರೈಟ್, ಅದು ಸಂಬಂಧಪಟ್ಟಂಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ. ಈ ಫಸ್ಟ್ ಧ್ವಜವನ್ನ ಅಳವಡಿಸ್ಕೊಳ್ಬೇಕಂತೇಳಿ ಪ್ರಾರಂಭ ಮಾಡ್ತಾರ. ಮೊದಲು ಒಂದ್ ಪ್ಲಾನ್ ಮಾಡ್ಕೋತಾರ, ನಾವೊಂದು ಧ್ವಜವನ್ನ ಅಳವಡಿಸ್ಕೊಳ್ಳೋಣ ನಮ್ಮ ದೇಶಕ್ಕೆ ಇರ್ಲಿ ಅಂತೇಳಿ. ರೈಟ್, ಹಂಗ ಈ ಕೆಲವೊಂದು ನ್ಯಾಷನಲ್ ಕಾಂಗ್ರೆಸ್ ನಡೀತಾ ಗೊತ್ತಾ? ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶಗಳಾಗ್ತಾವ, ಹೌದಾ? INC ಅಧಿವೇಶನಗಳಾಗ್ತಾವ ಗೊತ್ತಾ? ಅದೇ ತರ ಯಾವ ಒಂದು INC ಅಧಿವೇಶನದಲ್ಲಿ ಫಸ್ಟ್ ಪೈಲ ಈ ತರ ನಾವು ಒಂದು ಧ್ವಜವನ್ನ ನಾವು ಇಟ್ಕೊಳ್ಳೋಣ ಅಂತೇಳಿ ಪ್ರಾರಂಭ ಮಾಡ್ತಾರ. ಒಂದ್ ಡಿಸಿಷನ್ ತೊಗೊಳ್ತಾರ. ಹಾ, ನೆಹರು ಕರೆಕ್ಟ್. ಬಟ್ ಯಾವ INC ಹೇಳ್ಬೇಕ್ರಿ? ಇಲ್ಲ, ನೆಹರು ತಪ್ಪ ಸುಳ್ಳು ನಾನು ಕಟ್ ಅಂದೆ. ನೆಹರು ತಪ್ಪ ಅಂತಾರ. ನೀವ್ ಹೇಳ್ತಾರೆ ಏನ್ ಹಾಕೋದು ಗೊತ್ತಾ? ನೆಹರು ಕಟ್ ಅಂದ ತಕ್ಷಣ 1929 ಅವ್ರ ಕಾಂಗ್ರೆಸ್ ಅಧಿವೇಶನ ಆಗ್ತದೆ, ಹೌದಾ? ಅದ್ರ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಆಗಿರ್ತಾರು. ಅಲ್ಲಿ ಪೂರ್ವ ಸ್ವರಾಜ್ ಅಂತ ಘೋಷಣೆ ಮಾಡ್ತಾರು. ಅರ್ಥದ್ದು ಅದೇ ಹೇಳಾಕೈತ್ರಿ ನೀವು, ಹಂಗ ಹೋಗ್ಬೇಡ, ಹೌದಾ? 1931 ಕರಾಚಿ ಕಾಂಗ್ರೆಸ್ ಅಧಿವೇಶನ ಆಗ್ತೈತ್ರಿ. 1930 ಕರಾಚಿ ಕಾಂಗ್ರೆಸ್ ಅಧಿವೇಶನ ಆಗ್ತದೆ ಗೊತ್ತಾ? ಕರಾಚಿ, ಪಾಕಿಸ್ತಾನ ಕರಾಚಿ ಇದೀಗ ಅವಾಗ ಪಾಕಿಸ್ತಾನ ಎಲ್ಲ ಸಪೋರ್ಟ್ ಎಲ್ಲ ಕೂಡಿದ್ದು ನಾವು, ಹೌದಾ? ಕರಾಚಿ ಕಾಂಗ್ರೆಸ್ ಅಧಿವೇಶನ ಆಗಿದೆ 1931. ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿ. ಅದ್ರ ಅಧ್ಯಕ್ಷ ಯಾರಾಗಿದ್ರು ಯಾರು ಹೇಳ್ಬೋದು? ಯಾದ್ರೆ? ಸರ್ದಾರ್ ವಲ್ಲಭಾಯ್ ಪಟೇಲ್. ಹೇಳಿ ನೋಡ್ರಿ, ಅಧಿವೇಶನ ಆಗಿದ್ದು 1929 ಕಡೆ ಒಪ್ಪಿಗೆ ಅಧಿವೇಶನ ಆಗಿದೆ. ಅಲ್ಲಿ ಏನ್ ಘೋಷಣೆ ಮಾಡ್ತಾರೆ ಜಸ್ಟ್ ಇಲ್ಲ, ನೀನ್ ಮುಂದೆ ಅಂದ್ರೆ ನಾವು ಸ್ವರಾಜ್ಯವನ್ನ ಘೋಷಣೆ ಮಾಡ್ಕೋತೀವಿ 1929. ಅದಾದ್ಮೇಲೆ 1930 ರಾವಿ ನದಿ ದಂಡೆಯ ಮೇಲೆ ಹೋಗಿ ಒಂದು ಧ್ವಜವನ್ನ ಹಾರಿಸೋದ್ರ ಮುಖಾಂತರ ಪೂರ್ಣ ಸ್ವಾತಂತ್ರ್ಯ ಅಲ್ಲಿ ಘೋಷಣೆ ಮಾಡಿಬಿಡ್ತಾರೆ. ಡಿಸಿಷನ್ ತಗೊಂಡು 1929. ಅದನ್ನ ಘೋಷಣೆ ಮಾಡಿದ ಎಲ್ಲಿಪ್ಪ ಅಂದ್ರೆ 1930 ಎಲ್ಲಿಪ್ಪ ಅಂದ್ರೆ ರಾವಿ ನದಿ ದಂಡೆ ಮೇಲೆ ಜನವರಿ
ಏನ್ರದ 1906 ಹಾ ಹಾ. ಬಟ್ ಇದು ನಾ ಚೆಕ್ ಮಾಡಿ ಹೇಳ್ತೀನಿ ಹಂಗಾರೆ. ನೀವು ಅದು ನಿಮ್ದೇನು ಕ್ಲಿಯರ್ ಆಗಿ ಹೇಳ್ರಿ ನಾನು ಮತ್ತೆ ವಾಪಸ್ ಹೇಳ್ತೀನಿ ಎಲ್ಲರಿಗೂ. ಹ್ಮ್ ಹಾ, ಅಂದ್ರೆ ನಾ ಹೇಳ್ತಿರೋದೇನ್ ಗೊತ್ತಾ, INC ಅಂತ ಬಂದಾಗ ಇದು ಹೌದಾ 1931 ಕ್ಲಾರಿಟಿ ಐತಿಲ್ರಿ. ಏನಾದ್ರು INC ಅಂತ ಯಾರ ಕೇಳಿದ್ರೆ 1931 ಬಗ್ಗೆ ಒಂದ್ಸಲ ಚೆಕ್ ಮಾಡಿ ನೋಡೋದನ್ನ, ತಪ್ಪದ್ರೆ ಮತ್ತೆ ಚೇಂಜ್ ಮಾಡಿ ಏನ್ ತೊಂದ್ರೆ ಇಲ್ಲ ಹೌದಾ. ಬಟ್ ಒಬ್ಬ ವ್ಯಕ್ತಿ ಹೌದಾ, ಒಬ್ಬ ವ್ಯಕ್ತಿಗತವಾಗಿ ಹೇಳಿದ್ದೇನಪ್ಪ ಅಂದ್ರೆ 1906. ನೀವ್ ಯಾರು ಹೇಳಿದ್ರಲ್ಲ ಆಗಸ್ಟ್ 7ನೇ ತಾರೀಕು 1906 ಅಲ್ರಿ, 1906. ಅದು ಯಾರು ಮೇಡಮ್ ಯಾರು ಹೇಳಿರಲ್ಲ, ಮೇಡಮ್ ಬೇಕಾಜಿ ಕಮಾನ್ರಿ ಹೌದಾ, ಮೇಡಮ್ ಬೇಕಾಜಿ ವ್ಯಕ್ತಿಗತವಾಗಿ ಅದು ಅದ ವ್ಯಕ್ತಿಗತವಾಗಿ ನೋಡ್ರಿ ಅದನ್ನ ಕ್ಲಾರಿಟಿ ಮಾಡ್ಕೊಂಡು. ಒಟ್ಟು ಇವ್ 2 ಪಾಯಿಂಟ್ಸ್ ಏನಿದಾವಲ್ಲ 1931, 1906 ಮತ್ತು ಆಗಸ್ಟ್ 7ನೇ ತಾರೀಕು ಮೇಡಮ್ ಭಿಕಾಜಿ ಕಾಮ, ಮತ್ತು ಇಲ್ಲಿ 1931 INC. ಅದಕ್ಕೆ ಇನ್ನೊಂದು ಕ್ಲಾರಿಟಿ ಮಾಡ್ಕೊಂಡು ನಾ ಹೇಳ್ತ ಮಾತು ಹೌದಾ. ಮತ್ತೆ ಕನ್ಫ್ಯೂಷನ್ ಹೋಗ್ಕೋಬೇಡ್ರಿ, ನೀವು ಸರ್ಚ್ ಮಾಡಿ ನೋಡ್ಕೊಂಡು ಮತ್ತೆ ಡಿಸ್ಕಷನ್ ಅನ್ನ ಮಾಡೋಣ. ರೈಟ್. ಈ ಕಾಮನ್ವೆಲ್ತ್ ಗೇಮ್ಸ್ಗಳು ಹೌದಾ, ಕಾಮನ್ವೆಲ್ತ್ ಗೇಮ್ಸ್ಗಳು ಹೌದಾ, ಕಾಮನ್ವೆಲ್ತ್ ಗೇಮ್ಸ್ ಎಷ್ಟು ವರ್ಷಕ್ಕೊಮ್ಮೆ ಆಗ್ತಾವು? 4 ವರ್ಷಕ್ಕೊಮ್ಮೆ ಆಗ್ತಾವ ಹೌದಾ. ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಸ್ಟಾರ್ಟ್ ಆಗಿದೆ ಯಾವಾಗ? ಕರೆಕ್ಟ್ ಹೇಳಿ 1930. ಕರೆಕ್ಟ್ 1930. ನಮ್ಮ ಭಾರತ ಪಾರ್ಟಿಸಿಪೇಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಯಾವಾಗ ಕಾಮನ್ವೆಲ್ತ್ ಗೇಮ್ ಆಗ? 1934. 1934 ರೈಟ್. ಈ ನೆಕ್ಸ್ಟ್ ಈ ಕಾಮನ್ವೆಲ್ತ್ ಗೇಮ್ಸ್ಗಳು ಹೌದಾ, ಕಾಮನ್ವೆಲ್ತ್ ಗೇಮ್ಸ್ಗಳು ಭಾರತದಲ್ಲಿ ಫಸ್ಟ್ ಟೈಮ್ ಆಗಿದ್ದು ಯಾವಾಗ? ಒಂದ್ಸಲ ಎಕ್ಸಾಮ್ ಕ್ವಶನ್ ಕೇಳಿ. 2010 ನವದೆಹಲಿ. ಹೇಳ್ರಿ ನವದೆಹಲಿ 2010. ವೆರಿ ಗುಡ್. ಇದನ್ನ ಇಶ್ಯೂ ನೆನ್ಬಿಟ್ಟು ಇಂಪಾರ್ಟೆಂಟ್ ಹೌದಾ. 2010 ನವದೆಹಲಿಯಾಗ ಕಾಮನ್ವೆಲ್ತ್ ಗೇಮ್ಸ್ ಹಾಕೋ. ಈ ನೆಕ್ಸ್ಟ್ ಈಗ 2026 ಕಾಮನ್ವೆಲ್ತ್ ಗೇಮ್ಸ್ ಆಗತ್ತವಲ್ಲ ಹೌದಾ. ಎಲ್ಲಿ ಇರತ್ತವ? ಸ್ಕಾಟ್ಲ್ಯಾಂಡಿನ ಗ್ಲಾಸ್ಕೋ. ಎಷ್ಟನೇ ಆವೃತ್ತಿ ಅದು? 23ನೇ ಆವೃತ್ತಿ. ವೆರಿ ಗುಡ್, 23ನೇ ಆವೃತ್ತಿ ರೈಟ್. ಈಗ ನೆಕ್ಸ್ಟ್ ಈ ಏನು ಕಾಮನ್ವೆಲ್ತ್ ಗೇಮ್ಸ್ ಗಳು ಆಗತ್ತವಲ್ಲ, ಮೊದಲು ಅಲ್ಲಿ ಬಿಡ್ರಿ, ಅದನ್ನ ಸ್ವಲ್ಪ ಅಲ್ಲೇ ಇರಲದು. ಮೊದಲು ಕಾಮನ್ವೆಲ್ತ್ ಕಂಟ್ರೀಸ್ ಅಂದ್ರೆ ಏನು? ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ರಾಷ್ಟ್ರಗಳು, ಬ್ರಿಟಿಷರ ಆಡಳಿತ ಒಳಪಟ್ಟ ರಾಷ್ಟ್ರಗಳು ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಕೇಳ್ತಾವ ರೈಟ್. ಆ ರಾಷ್ಟ್ರಗಳು ಕೂಡ ಏನ್ ಗೇಮ್ಗಳನ್ನ ನಡೆಸ್ತಾವ. ಇದು 2026 ನಡೆಯುತ್ತೆ ಗ್ಲಾಸ್ಕೋ ಹೌದಾ, ಗ್ಲಾಸ್ಕೋ. ಈ ನೆಕ್ಸ್ಟ್ ಎಷ್ಟೇ 23ನೇ ಆವೃತ್ತಿ. ಇಲ್ಲಿ ಅದ್ರದ್ದ ಮ್ಯಾಸ್ಕಾಟ್ ನೆನಪಿಟ್ಟು ಹೋಗ್ಬೇಕು ನೀ. ಯಾವ್ದ್ರೆ ಪಿನಿ. ಇಲ್ಲೇ ಹೋಯ್ತಪ್ಪ ಅದ. ಪಿನಿ ಅದಕ್ಕೆಲ್ಲ ಲಾಂಚ್ ಮಾಡ್ರಿ ಇವತ್ತು ನೀನ್ ಅದನ್ನ. ಸೊ ಅದಕ್ಕೂ ಇಂಪಾರ್ಟೆಂಟ್ ಮ್ಯಾಸ್ಕಾಟ್ ನೆನಪಿಟ್ಟು ಹೋಗ್ಬೇಕಣಿ. ಪಿನಿ ವೆರಿ ಗುಡ್ ಹೌದಾ. ಈ ತರ ಅಪ್ಡೇಟ್ ಇರ್ಬೇಕು ಯಾವಾಗಲೂ. ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ಕೂಸು ತಿಳಿದು ಓದೋದಲ್ಲ. ಪಿನಿ ಅಂತ ಹೇಳಿದ್ರಿಲ್ಲ ಅವ್ರು, ಯಾಕಂದ್ರೆ ನೀನು ಲಾಂಚ್ ಮಾಡಿರೋದನ್ನ. ಮತ್ತೆ ದಿಸ್ ಈಸ್ ಏನಪ್ಪಾ ಅಂದ್ರೆ ಕಾಂಪಿಟೇಟಿವ್ ಫೀಲ್ಡ್. ಹಿಂಗ್ ಅಪ್ಡೇಟ್ ಇರ್ಬೇಕು ಯಾವಾಗಲೂ ದಿನಾರು. ನಿಮ್ ಪಿನಿನ ಗೊತ್ತಿಲ್ಲ ಮತ್ತೆ ಪಿನಿ ಬಿಡ ಹಾಳಾಗ ಹೋಗ್ಲಿ. ಆ ಕಾಮನ್ವೆಲ್ತ್ ಗೇಮ್ಸ್ ಅದ್ರ ಗೊತ್ತಿಲ್ಲ ನಿಮ್ಗ, ಅದ ಗೊತ್ತ. ಸುಮ್ಮನೆ ಜೋಕ್ ಮಾಡಿರ್ತೀನಿ, ಮತ್ತೆ ಸೀರಿಯಸ್ ಆಗ್ಬೇಡ್ರಿ. ಬಟ್ ಆತರ ಅಪ್ಡೇಟ್ ಇರ್ಬೇಕು ನೋಡ್ರಿ. ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ಅದೇ ಅಪ್ಡೇಟ್ ಇರ್ಬೇಕು ಯಾವಾಗಲೂ. ಪಿನಿ ಅಂತೆ ಹೌದಾ. ಅದ್ರದ್ದು ಯಾಪ ಕಾಮನ್ವೆಲ್ತ್ ಮ್ಯಾಚ್ ಕಟ್ಟೋದು. ಈ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ನಮ್ಮ ಭಾರತ ಪಾರ್ಟಿಸಿಪೇಟ್ ಮಾಡಕ್ ಹೊಂಟೈತಿ. ನಮ್ ಎಕ್ಸಾಮ್ ಏನ್ ಇಂಪಾರ್ಟೆಂಟ್ ಗೊತ್ತಾ, ಅಲ್ಲಿ ಫ್ಲಾಗ್ ಬೇರ್ ಅಂತ ಬರ್ತಾರ. ಫ್ಲಾಗ್ ಹಿಡ್ಕೊಂಡು ಹೋಗ್ತಾರ ಮುಂದ್ಗಡೆ. ಫಸ್ಟ್ ಓಪನಿಂಗ್ ಸೆರೆಮನಿ ಅಂತ ಫಂಕ್ಷನ್ ಮಾಡ್ತಾರ, ಅಲ್ಲಿ ಫ್ಲಾಗ್ ಹಿಡ್ಕೊಂಡು ಹೋಗ್ತಾರೆ ಎಲ್ಲಾ ದೇಶದವ್ರು. ಹಂಗ ಫ್ಲಾಗ್ ಬೇರೆ ನಮ್ಮ ದೇಶದ ಯಾರು ಆಯ್ಕೆ ಆಗಿದಾರ? ಮೇರಿ ಕೋಮ್ ಅಲ್ರಿ, ಮೀರಾಬಾಯಿ ಚಾನು ಮತ್ತೆ ಲವ್ಲಿನಾ ಭಾರ್ಗೋಹಿಣ. ಮೀರಾಬಾಯಿ ಚಾನು ಮತ್ತು ಲವ್ಲಿನಾ ಭಾರ್ಗೋಹಿಣ. ಮೀರಾಬಾಯಿ ಚಾನು ಯಾವ ಸ್ಪೋರ್ಟ್ಸ್ ಅವ್ರದ್ದು? ವೇಟ್ ಲಿಫ್ಟ್ ಮಾಡ್ತಾರ ಗೊತ್ತ್ರಿ, ಅದು ವೇಟ್. ಈ ನೆಕ್ಸ್ಟ್ ಲವ್ಲಿನಾ ಭಾರ್ಗೋಹಿಣ ಯಾವ್ದ್ರಿ? ಬಾಕ್ಸಿಂಗ್ ಗೊತ್ತರು. ಏನು ಫ್ಲಾಗ್ ಬೇರರ್ ಹೌದಾ, ಇಂಪಾರ್ಟೆಂಟ್ ನೆನ್ಬಿಟ್ಟು ಹೋಗ್ಬೇಕು. ಯಾವ್ದು ಎಲ್ಲಿ ನಡೆದಪ್ಪ ಅಂದ್ರೆ ಅದು ಗ್ಲಾಸ್ಕೋದಾಗ ನಡಿಯಾಕತ್ತ, ಇನ್ನು ನಡಿಬೇಕು. ಅದ್ ನಡೆದಾಗ ಅದು ಇನ್ನೊಂದು ಇನ್ನು 2026 2030 ನಡೆಯೈತಿ ಇಂಡಿಯಾ ಭಾರತ ಹೌದಾ. ಇಂಡಿಯಾ ಭಾರತ ಇನ್ನು 2010 ನಡೆದು ಗೊತ್ತಾವಾಗ 2010 ನಡೆದು ಗೊತ್ತ. ಆಮೇಲೆ ಅವಾಗ ಮ್ಯಾಸ್ಕಟ್ ಏನ್ ಕೊಟ್ಟಿದ್ರು? ನಿನ್ ಬಿಟ್ಟಾರ ಅದಾಗ ಗೊತ್ತಿಲ್ಲ ನನಗ. ಇನ್ 2010 ಎಲ್ಲಿ ಇದೆಲ್ಲಿ ಯಾವಪ್ಪ ಅಂದ್ರೆ ಶೇರ್ ಅಂತೇಳಿ. ಶೇರ್ ಅಂದ್ರೆ ಏನು? ಹುಲಿ. ಸಿಂಹ. ಶೇರ್ ಅಂದ್ರೆ ಏನು ಹಿಂದಿದಾಗ? ಹುಲಿನ ಸಿಂಹ. ಶೇರ್ ಅಂದ್ರೆ ಸಿಂಹ ಅಲ್ಲ. ಸಿಂಹ. ಶೇರ್ ಅಂತ ಕೊಟ್ಟಿದ್ರು ಅವಾಗ ಶೇರ್ ಅಂತ ಕೊಟ್ಟಿದ್ರು. ಸ್ವಲ್ಪ ಅದು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಅದೇ ರೀತಿ ಈ ಟೈಮ್ ವಾಚ್ ಬಿಟ್ಟು ಬಂದಿನಿ 125 ಅಲ್ಲ.
ಹೌದಾ? ನಿಮ್ ಮೂತಿ ಕ್ಯೂಚರ್ ಹಾಕೈತಾರ ನಂಗೆ ಬೇಜಾರಾಗಿ ಬಿಡ್ತೈತೆ ಅದಕ್ಕ. ಹೌದಾ? ಮೂತಿ ಕ್ಯೂಚರ್ ಮಾಡ್ಬೇಡ ಬೇಜಾರ ಗೊತ್ತಲ್ಲ ಮೂತಿ ಕ್ಯೂಚಾಡೋದು ಅಂದ್ರೆ ಏನಂತೇಳಿ. ಆ ಏನ್ ಹೇಳ್ತೀನಿ ನಾನು, ಕಾಮನ್ವೆಲ್ತ್ ಗೇಮ್ ಅದ. ಕಾಮನ್ವೆಲ್ತ್ ಗೇಮ್ಸ್ ಗಳಲ್ಲಿ ಮತ್ತೆ ಕಾಮನ್ವೆಲ್ತ್ ಗೇಮ್ ಬೇರೆ ಬೇರೆ ಗೇಮ್ಸ್ ಗಳಾಗ್ತಾವ್ರಿ. ಯಾವ್ದ್ರಿ ಇತ್ತೀಚೆಗೆ ಕಾಮನ್ವೆಲ್ತ್ ಯಾವ್ದಪ್ಪ ಅಂದ್ರೆ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಗೇಮ್ಸ್ ಆಯ್ತ್ರಿ. ಕಾಮನ್ವೆಲ್ತ್ ಸಂಬಂಧಪಟ್ಟ ಟೇಬಲ್ ಟೆನ್ನಿಸ್ ಆ ಗೇಮ್ ಎಷ್ಟ ಸಂಬಂಧಪಟ್ಟದ್ದು. ಅಲ್ಲೊಂದ್ ಏನಪ್ಪಾ ಅಂದ್ರೆ ಒಂದು ಮ್ಯಾಸ್ಕಟ್ ಲಾಂಚ್ ಬಿಡೋದು. ಮ್ಯಾಸ್ಕಟ್ ಯಾವುದು? ವೆರಿ ಗುಡ್. ಯಾರಪ್ಪ ಆನ್ಸರ್ ಹೇಳಿದ್ದು? ಥ್ಯಾಂಕ್ ಯು. ಹೌದಾ, ಬಹಳ ಖುಷಿ ಆಯ್ತು. ಆ ಕಾಮನ್ವೆಲ್ತ್ ಗೇಮ್ಸ್ ಅದು ಅಂದ್ರೆ ನನ್ ಯಾಕಂಗ ಖುಷಿ ಆಗೈತೆ ಆನ್ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದಂಗಿಲ್ಲ ಒಂದೊಂದು ಕ್ವಶನ್ಸ್ ಆನ್ಸರ್ಗಳು. ಎಕ್ಸ್ಪೆಕ್ಟ್ ಮಾಡಲ್ ನೀವೇನಾರು ಹೇಳ್ಬಿಟ್ರೆ ಬಹಳ ಖುಷಿ ಆಗ್ಬಿಡುತ್ತೆ ನಮ್ಗೆ. ರೈಟ್. ಅದ್ಯಾವಪ್ಪ ಅಂದ್ರೆ ಟೇಬಲ್ ಟೆನಿಸ್ ಕಾಮನ್ ಗೇಮ್ಸ್ ಯಾವಪ್ಪ ಅಂದ್ರೆ ಮೋರ್. ಅದ್ರ ಮ್ಯಾಸ್ಕಟ್ ಏನು? ಮೋರ್ ಅಂತೇಳಿ. ಹೌದಾ, ಮೋರ್ ಬಿಡಬೇಕು. ಮೋರ್ ಇಂಡಿಯಾ ಇಲ್ಲ, ಇಂಡಿಯಾದ ನಡೆದೈತೆ ಅದು. ಇಂಡಿಯಾ ಆತಿಥ್ಯ ವಹಿಸೈತೆ. ಅದು ಓನ್ಲಿ ಟೇಬಲ್ ಟೆನ್ನಿಸ್ ಸಂಬಂಧಪಟ್ಟದ್ದು ಮಾತ್ರ. ಓವರಾಲ್ ಅಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ಬ್ಯಾಡ್ಮಿಂಟನ್ ನಡೆದೈತೆ. ಅದ್ ಬ್ಯಾಡ್ಮಿಂಟನ್ ಏನಪ್ಪಾ ಅಂದ್ರೆ ಇಲ್ಲೇ ಇದ್ಕಪ್ಪದು. ಅದು ಯಾವಪ್ಪ ಅಂದ್ರೆ ಅದ್ರದ್ದು ಪಿಕೋ ಅಂತಲ್ಲ. ಪಿಕೋ ಅದ್ರದ್ದು ಒಂದ್ಸಲ ರಿವಿಷನ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ. ಬ್ಯಾಡ್ಮಿಂಟನ್ ಕಾಮನ್ವೆಲ್ತ್ ಬ್ಯಾಡ್ಮಿಂಟನ್ ಅಂತ ಬಂದಾಗ ಪಿಕೋ. ಹೌದಾ? ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಟೇಬಲ್ ಟೆನ್ನಿಸ್ ಅಂತ ಬಂದಾಗ ಯಾವುದು? ಪಿನಿ. ಅದೇ ಟೇಬಲ್ ಟೆನ್ನಿಸ್ ಬಂದಾಗ ಮೋರ್. ಟೇಬಲ್ ಟೆನ್ನಿಸ್ ಅಂತ ಬಂದಾಗ ಮೋರು. ಟೋಟಲ್ ಓವರಾಲ್ ಅಂತ ಬಂದಾಗ ಪಿನಿ ಅಂತೇಳಿ. ಅದ ಪಿನಿ. ಓವರಾಲ್ ಪಿನಿ, ಟೇಬಲ್ ಟೆನ್ನಿಸ್ ಮೋರು, ಮತ್ತೆ ಬ್ಯಾಡ್ಮಿಂಟನ್ ಅಂತ ಬಂದಾಗ ಪಿಕೋ. ಕಾಮನ್ವೆಲ್ತ್ 2030 ನಡೆಯುತ್ತೆ ಇಂಡಿಯಾದಾಗ. 2030 ಇಂಡಿಯಾದಾಗ ನಡೆಯುತ್ತೆ. ಹೌದಾ? ಗೊತ್ತ ಇನ್ಫಾರ್ಮೇಶನ್. ನಿಮ್ಗೆ ಇನ್ಫಾರ್ಮೇಶನ್ ಇಷ್ಟ, ಕಾಮನ್ವೆಲ್ತ್ ಗೇಮ್ ಸಂಬಂಧಪಟ್ಟಂಗ ನಿನಗೆ ಗೊತ್ತಿರ್ಬೇಕು. ರೈಟ್. ಏನ್ ಬರ್ಕೊಂಬಂದಿ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾಗಳು ಬರ್ತಾ ಗೊತ್ತಾ? ಸೋಷಿಯಲ್ ಮೀಡಿಯಾ. ಹೌದಾ? ಈ ಕ್ವಶನ್ ಹಂಗೆ ಸಣ್ಣ ಹುಡುಗರು ಕೇಳ್ತಾರಲ್ಲ, ಸೋಷಿಯಲ್ ಮೀಡಿಯಾ ಗೊತ್ತಂತ. ರೈಟ್. ಸೋಷಿಯಲ್ ಮೀಡಿಯಾಗಳನ್ನ ಸಣ್ಣ ಹುಡುಗರಿಗೆ ಬ್ಯಾನ್ ಮಾಡಿಬಿಟ್ಟಾರ. ಯಾವ ದೇಶ? ಫ್ರಾನ್ಸ್ ದೇಶ. ಹೌದಾ? 16 ವರ್ಷದ ಕೆಳಗಿನ ಯಾರು ಇರ್ತಾರಲ್ಲ ಅವ್ರೆಲ್ಲರೂ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿಬಿಟ್ಟದ ದೇಶ. ಹೌದಾ? ಅಲ್ಲಿ ಫೋನ್ ಬರತ್ತಿಲ್ಲ. ರೈಟ್. ಆ ತರ ಬ್ಯಾನ್ ಮಾಡಿರ್ತಕ್ಕಂಥ ಯುರೋಪಿಯನ್ ಯೂನಿಯನ್ ದ ಮೊದಲ ದೇಶ ಅದು. ಯುರೋಪಿಯನ್ ಯೂನಿಯನ್ ಒಂದು ಸಂಸ್ಥೆ ಬರ್ದು ಆಮೇಲೆ ಡಿಸ್ಕಸ್ ಮಾಡೋದ್ರ ಬಗ್ಗೆ. ಯುರೋಪಿಯನ್ ಮೊದಲ ದೇಶ ಬ್ಯಾನ್ ಮಾಡಿದ್. ಅದೇ ತರ ಯುಕೆನು ಬ್ಯಾನ್ ಮಾಡೈತಿ, ಆಸ್ಟ್ರೇಲಿಯಾ ಬ್ಯಾನ್ ಮಾಡೈತಿ, ಇಂಡೋನೇಷಿಯಾ ಬ್ಯಾನ್ ಮಾಡೈತಿ, ನಮ್ಮ ಕರ್ನಾಟಕದವ್ರು ಬ್ಯಾನ್ ಮಾಡ್ಯಾರು. ಅದ ನಾವು ಏನಪ್ಪಾ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತೀವಿ. ಸಣ್ಣ ಹುಡುಗರಿಗೆ 15 ವರ್ಷ ಒಳಪಟ್ಟ ಬಗ್ಗೆ ಬ್ಯಾನ್ ಮಾಡೋದು ಒಂದು ಹೇಳಿದ್ರು ಇವರು. ಹೌದಾ? ಬಟ್ ಅವೆಲ್ಲ ಹೌದಾ, ಅದೆಲ್ಲ ಏನು ಆಚೆ ಶರ್ಟ್ ವರ್ಕೌಟ್ ಆಗಲ್ಲ, ಗೊತ್ತಿಲ್ಲ ಅಷ್ಟೇ. ರೈಟ್. ಅದು ಯಾವ ಸಂಬಂಧಪಡ ಸೋಷಿಯಲ್ ಮೀಡಿಯಾ ಸಂಬಂಧ. ರೈಟ್. ಈ ನೆಕ್ಸ್ಟ್ ಏನು ನೆನಪು ಬಂದಿತ್ತು ನನಗ. ಓಕೆ. ಇತ್ತೀಚೆಗೆ ಒಂದು ಪಕ್ಷಿಧಾಮಕ್ಕೆ. ಹೌದಾ? ಪಕ್ಷಿಧಾಮಕ್ಕೆ ಏನಪ್ಪಾ ಅಂದ್ರೆ ಒಂದು AI ನ ಬಳಸಾಕತ್ತಾರಲ್ಲಿ. ಹೌದಾ? ಅಂದ್ರೆ ಪಕ್ಷಿಧಾಮಕ್ಕೆ AI ಬಳಸೋದ್ರಿಂದ ಅಲ್ಲಿರ್ತಕ್ಕಂಥ ಪಕ್ಷಿಗಳು ಎಷ್ಟಿದಾವ, ಎಷ್ಟು ಮೈಗ್ರೇಟರಿ ಬರ್ಡ್ಸ್ ಗಳು ಬರ್ತಾವ, ಎಷ್ಟು ಮೈಗ್ರೇಟರಿ ಬರ್ಡ್ಸ್ ಗಳು ಹೋಗ್ತಾವ ಅನ್ನೋದನ್ನ ಅಧ್ಯಯನ ಮಾಡಾಕ, ಮತ್ತೆ ಏನಾದ್ರು ಬರ್ಡ್ಸ್ ಗಳು ರೋಗ ಬಂದ ಏನಾದ್ರು ಡೆತ್ ಆಗ್ತಾ ಇದ್ರೆ ಅವುಗಳನ್ನ ಅಧ್ಯಯನ ಮಾಡಾಕ ಒಂದು AI ನ ಅಳವಡಿಕೆ ಮಾಡಿದಾರೆ. ಅದು ಯಾವ ರಾಜ್ಯದಾಗ ಅದು? ಮಹಾರಾಷ್ಟ್ರದಾಗ. ಹೌದಾ? ಗೊತ್ತಿರಲಿ. ಮಹಾರಾಷ್ಟ್ರದಾಗ ಫಸ್ಟ್ ಟೈಮ್, ಅದು ಇಂಡಿಯಾದಾಗ ಫಸ್ಟ್ ಟೈಮ್. ಹೌದಾ? ಮಹಾರಾಷ್ಟ್ರದಾಗ ಗೊತ್ತಿರಲಿ AI ನ ಬಳಸ ಪಕ್ಷಿಧಾಮ. ರೈಟ್. ಈಗ ಇನ್ನೊಂದು ಪದೇ ಕ್ವಶನ್ಸ್ ಕೇಳ್ತಾನ. ಪಕ್ಷಿಗಳಂತ ಬಂದಾಗ ಒಂದು 4 ಕ್ವಶನ್ ಕೇಳ್ತಾನೆ, ಆನ್ಸರ್ ಹೇಳ್ಬೇಕು. ಓನ್ಲಿ ಪಕ್ಷಿಗಳಂತ ಬಂದ. ರೈಟ್. ಈ ಬೇರೆ ದೇಶದಿಂದ ಪಕ್ಷಿಗಳು ಬರೋದು ಮತ್ತೆ ಬೇರೆ ದೇಶಗಳು ಮೈಗ್ರೇಟಿವ್ ಬರ್ಡ್ಸ್ ಅಂತಾರ. ವಲಸೆ ಪಕ್ಷಿಗಳಂತ ಕರಿತೀವಿ. ಹೌದಾ? ವಲಸೆ ಪಕ್ಷಿಗಳು. ಈ ವಲಸೆ ಪಕ್ಷಿಗಳು ಏನ್ ಬರ್ತಾವಲ್ಲ ಬೇರೆ ದೇಶದಿಂದ, ಅವುಗಳಿಗೆ ನಾವ್ ಏನು ತೊಂದರೆ ಮಾಡಂಗಿಲ್ಲ. ಪಾಕಿಸ್ತಾನದ ಒಂದು ಯಾವ್ದೋ ಒಂದು ಪಕ್ಷಿ ಬಂದ ನೀವು ಪಾಕಿಸ್ತಾನ ಅಪೋಸಿಟ್ ಇದೀವಿ, ನೀ ಯಾಕೆ ಬಂದ ಹೊಡೆದು ಸಾಯಂಗಿಲ್ಲ. ಅರ್ಥ ಆಗೈತಿ ಕಾನ್ಸೆಪ್ಟ್? ಸುಮ್ಮನೆ ಹಂಗೆ ನಿಮ್ಗೆ ಹೇಳಕೈತೀನಿ, ಒಂದು ಪೂರ್ತಿ ಲೋ ಲೆವೆಲ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಮರಿಬಾರ್ದು ಹೊಟ್ಟೆ. ಹಂಗ ಮೈಗ್ರೇಟಿವ್ ಬರ್ಡ್ಸ್ ಬಂದಿರ್ತಾವಲ್ಲ ಅವುಗಳನ್ನ ಅವಕ್ಕೇನು ಹಾರ್ಮ್ ಉಂಟು ಮಾಡಂಗಿಲ್ಲ. ಅವಕ್ ಬೇಕಾದಂತ ವಾಸಸ್ಥಾನವನ್ನ ನಾವು ಕ್ರಿಯೇಟ್ ಮಾಡಿ ಕೊಡ್ಬೇಕು. ಅವುಗಳ ಏನು ಅವೇನಪ್ಪ ಅಂದ್ರೆ ಅವು ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಅವಕ್ ಬೇಕಂತ ಫೇವರೇಬಲ್ ಕಂಡೀಷನ್ ಕ್ರಿಯೇಟ್ ಮಾಡಿ ಕೊಡ್ಬೇಕಂತೇಳಿ ಒಂದು ಅಂತಾರಾಷ್ಟ್ರೀಯ ಸಮಾವೇಶ ಆಕೈತಿ. ಯಾವುದು? ಎನಿಬಡಿ? ಯಾವ್ದದು? ಅದ್ಯಾವಪ್ಪ ಅಂದ್ರೆ
ಬಾನ್ ಕನ್ವೆನ್ಷನ್ ಅಂತ ಬರತ್ರಿ. BON ಬಾನ್ ಕನ್ವೆನ್ಷನ್. ಬಾನ್ ಕನ್ವೆನ್ಷನ್ ಮೈಗ್ರೇಟಿವ್ ಬರ್ಡ್ಸ್ ಸಂಬಂಧಪಡ್ತದೆ. ಇವೆಲ್ಲ ಬರ್ತಾವ ಓದೋದಿಲ್ಲ ನೀವು. ಕ್ಯೂಟೋ ಪ್ರೋಟೋಕಾಲು, ಮಾಂಟ್ರಿಯಲ್ ಪ್ರೋಟೋಕಾಲು, ಪ್ಯಾರಿಸ್ ಅಗ್ರಿಮೆಂಟು, ಬಾನ್ ಪ್ರೋಟೋಕಾಲು, ಬೇಸಲ್ ಕನ್ವೆನ್ಷನ್, ಬೇಸಲ್ ನಾಮ್ಸು, ಹೌದಾ, ಇವೆಲ್ಲ ಗೊತ್ತಿರಿ. BON ಬಾನ್ ಕನ್ವೆನ್ಷನ್ ಅಂತ ಬರ್ತದೆ. ಬಾನ್ ಕನ್ವೆನ್ಷನ್. ಐಚಿ ಟಾರ್ಗೆಟ್ಸು, ಹೌದಾ, ನಗೋಯಾ ಪ್ರೋಟೋಕಾಲು, ಮತ್ತೆ ಯಾವ್ದಪ್ಪ ಅಂದ್ರೆ ಮತ್ತೆ ಬರ್ತಾವ ಇಂಥವೆಲ್ಲ. ಇವೆಲ್ಲ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂಗಿದು. ಎನ್ವಿರಾನ್ಮೆಂಟ್ ಸಭೆ ಅಂತಾರಾಷ್ಟ್ರೀಯ ಸಮಾವೇಶಗಳಾಗ್ತಾವ. ಪ್ಯಾರಿಸ್ ಅಗ್ರಿಮೆಂಟು, ಕ್ಯೂಟೋ ಪ್ರೋಟೋಕಾಲು, ಮಾಂಟ್ರಿಯಲ್ ಪ್ರೋಟೋಕಾಲು, ಹೌದಾ, ಮತ್ತೇನಪ್ಪ ಅಂದ್ರೆ ಈ ಬಾನ್ ಕನ್ವೆನ್ಷನ್, ನಗೋಯಾ ಪ್ರೋಟೋಕಾಲು, ಇವೆಲ್ಲ ನೆನಪಿಟ್ಕೋಬೇಕು. ಇವೆಲ್ಲ ಏನು ಅಂತ ಸರ್ಚ್ ಮಾಡಿ ನೋಡ್ಕೋಬೇಕು ಇವನ್ನೆಲ್ಲ, ರೈಟ್. ಆತರ ಪಕ್ಷಿ ಈ ಸಲೀಂ ಅಲಿ ಪಕ್ಷಿಧಾಮ ಎಲ್ಲಿತಿ? ಇಲ್ಲ ಬೇರೆ ಗೋವಾನ್ ಆಗತ್ತಾರ ಅದಕ್ಕ, ಹೌದಾ. ನೋಡ್ರಿ, ಸಲೀಂ ಅಲಿ ಪಕ್ಷಿಧಾಮ ಇರೋದು ಗೋವಾ. ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನ ಇರೋದು ಜಮ್ಮು ಕಾಶ್ಮೀರ. ರಾಷ್ಟ್ರೀಯ ಉದ್ಯಾನ ಇರೋದೇ ಜಮ್ಮು ಕಾಶ್ಮೀರ, ಹೌದಾ. ನಮ್ಮಲ್ಲಿ ಪಕ್ಷಿ ಕಾಶಿ ಅಂತ ಯಾವನ್ ಕರೀತಾರು? ಹೇಳಿದ್ರೆ ರಂಗನತಿಟ್ಟು. ಪಕ್ಷಿ ಕಾಶಿ ಅಂತ ಕರಿತೀವಿ. ರಂಗನತಿಟ್ಟು ಪಕ್ಷಿಧಾಮವನ್ನ ಕರ್ನಾಟಕದ ಪಕ್ಷಿ ಕಾಶಿ ಅಂತ ಕರಿತಾರೆ. ಅತಿ ಹೆಚ್ಚು ಪಕ್ಷಿ ಇರ್ತಾವಲ್ಲ, ರೈಟ್, ಹೌದಾ. ಅದಕ್ಕೆ ಇನ್ಫಾರ್ಮೇಶನ್ ಗೊತ್ತಿರಲಿ. ಅದಾದ್ಮೇಲೆ ಇತ್ತೀಚೆಗೆ ಈ ಹಾವುಗಳಿಗೆ ಡಿವೈಸ್ ಅನ್ನ ಇದನ್ನ ಮಾಡಿರ್ತಕ್ಕಂತ ನಾನು ಹೇಳಿದ್ನ ನಿಮ್ಗೆ, ಯಾವ್ದು ಪಿಳಿಕುಳಿ ವನ್ಯಜೀವಿ ಎಲ್ಲಿದೆ? ಅದು ಮಂಗಳೂರದಾಗ. ಅದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಇತ್ತೀಚೆಗೆ ಈ ಕಾಡುಗಳು, ನಾ ಎನ್ವಿರಾನ್ಮೆಂಟ್ ಸಂಬಂಧ ಮಾತಾಡ್ತೀನಿ, ಕರೆಂಟ್ ಅಫೇರ್ಸ್, ಎನ್ವಿರಾನ್ಮೆಂಟ್ ಕರೆಂಟ್ ಅಫೇರ್ಸ್, ಪರಿಸರ ಸಂಬಂಧಪಡೋದು, ರೈಟ್. ಈ ಕಾಡುಗಳಿಗೆ ನೈಟ್ ಸಫಾರಿನ ಅಲೌ ಮಾಡಿದ್ರು ಫಸ್ಟ್ ಟೈಮ್ ಭಾರತದಾಗ. ಎಲ್ಲಿ ನೈಟ್ ಸಫಾರಿ? ರಾತ್ರಿ ಸಫಾರಿ ಹೋಗೋದ್ರಿ. ಸಫಾರಿ ಅಂದ್ರೆ ಗೊತ್ತಿಲ್ಲ? ನೈಟ್ ಸಫಾರಿ ರಾತ್ರಿ ಫಸ್ಟ್ ಟೈಮ್ ಅಲೌ ಮಾಡಿದಾರೆ. ಎಲ್ಲಿ? ಲಕ್ನೋ ಒಳಗಡೆ, ಉತ್ತರ ಪ್ರದೇಶದ ಲಕ್ನೋ, ಹೌದಾ. ಒಂದು ಕಾರ್ಡ್ ಬರ್ತದೆ, ಕಾರ್ಡ್ ಹೆಸರು ನೆನಪಿಲ್ಲ ನನಗ. ಆ ಕಾರ್ಡ್ನಲ್ಲಿ ಫಸ್ಟ್ ಟೈಮ್ ನೈಟ್ ಸಫಾರಿ ಸ್ಟಾರ್ಟ್ ಮಾಡಿದ್ದಾರೆ ಭಾರತ ಒಳಗಡೆ, ರೈಟ್. ಇಲ್ಲಿ ಆಕ್ಚುಲಿ ಕರ್ನಾಟಕದ ಸ್ವಲ್ಪ ಬಹಳ ಬನ್ನೇರುಘಟ್ಟ ಪಕ್ಷಿಧಾಮ ಒಂದು ಅದಕ್ಕೂ ನ್ಯೂಸ್ ಅಲ್ಲಿ ಇತ್ತದು. ಏನ್ ಮಾಡ್ಯಾರೆ? ನೋಡ, ಚೀತಾ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚೀತಾ ಸಫಾರಿ ಎಲ್ಲಿ ಮಾಡ್ಯಾರಪ್ಪ ಅಂದ್ರೆ ಬನ್ನೇರುಘಟ್ಟ ಪಕ್ಷಿಧಾಮ. ನೋಡು, ನಾ ಹಿಂಗ್ ಹೇಳಿದಾಗ ಅಟ್ಲೀಸ್ಟ್ ಹಿಂಗೆ ಹೇಳಿದಾಗ ಖುಷಿ ಆಗ್ಬಿಡೋದು, ಹೌದಾ. ಬನ್ನೇರುಘಟ್ಟ ಪಕ್ಷಿಧಾಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚೀತಾ ಸಫಾರಿ ಸ್ಟಾರ್ಟ್ ಮಾಡ್ತಾರೆ, ಬನ್ನೇರುಘಟ್ಟ ಪಕ್ಷಿಧಾಮ, ರೈಟ್. ಈ ನೆಕ್ಸ್ಟ್ ಇದು ಬರ್ತ ಗೊತ್ತಾ, ಟೈಗರ್ ಪ್ರಾಜೆಕ್ಟ್ ಯಾವಾಗ ಬರ್ತಪಿ? 1970. ಒಬ್ಬ 3 ಅಂತೀರಿ, ಒಬ್ರು 2 ಅಂತೀರಿ. ಟೈಗರ್ ಪ್ರಾಜೆಕ್ಟ್ 1973 ಬರ್ತತಿ, ಕರೆಕ್ಟಾ. ಅದು 2023 50 ವರ್ಷ ಕಂಪ್ಲೀಟ್ ಮಾಡಿತ್ತು. ಕಂಪ್ಲೀಟ್ ಮಾಡಿದ್ರ ಅದನ್ನ ಆಚರಣೆ 50 ವರ್ಷ ಆಚರಣೆ ಮಾಡಕ್ಕೆ ನರೇಂದ್ರ ಮೋದಿ ಅವರು ಬಂದ್ರೆ ಎಲ್ಲಿ ಮಾಡಿರೋದನ್ನ? ನೋಡು, ಯಾರು? ಬಂಡೀಪುರ್ ರಾಷ್ಟ್ರೀಯ ಉದ್ಯಾನ. ಎಲ್ಲಿ ಬರ್ತದ? ನಿಮ್ ಮೈಸೂರಿಗೆ ಬರ್ತೀನಿ ಈಗ. ಚಾಮರಾಜನಗರ, ಕ್ಲಿಯರ್ ಆಯ್ತಾ? ಆಚರಣೆ ಮಾಡಿದ್ದು ಮೈಸೂರಲ್ಲಿ, ಸಾರಿ ಏನು, ಬಂಡೀಪುರ್ ರಾಷ್ಟ್ರೀಯ ಉದ್ಯಾನದಲ್ಲಿ. ಅಲ್ಲಿ ಸಫಾರಿ ಮಾಡಿದ್ರು. ಬಟ್ ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಂತ ಬರೋದು. ಯಾವ್ದ್ರಿ? ಇಂಟರ್ನ್ಯಾಷನಲ್ ಬಿಗ್ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಸಮಾವೇಶ ನೋಡಂಗೈತಿ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಇದನ್ನ ಲಾಂಚ್ ಮಾಡಿದ್ ಮೈಸೂರದಾಗ ನರೇಂದ್ರ ಮೋದಿ ಅವರು. ಅಂದ್ರೆ ಅವತ್ತನ ಈ ಟೈಗರ್ ಸೆನ್ಸಸ್ ಲಾಂಚ್ ಮಾಡ್ತಾರ, ಹೌದಾ. ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಲಾಂಚ್ ಮಾಡ್ತಾರ. ಕ್ವಶನ್ ಕೇಳಿ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಕ್ವಶನ್ ಕೇಳಿ, ಹೌದಾ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಐತಲ್ಲ, ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಸಮಾವೇಶ, ಇದನ್ನ ಯಾವ ಯಾವ ದೇಶಗಳ ಸಹಯೋಗ, ನಮ್ಮ ಭಾರತ ಒಂದೈತೆ, ಇನ್ನೊಂದು ದೇಶ, 2 ದೇಶ ಸಹಯೋಗ ಮಾಡ್ತಾರೆ. ಯಾವ್ದು? ವೆರಿ ಗುಡ್. ಯಾವ್ದ್ರಿ? ಫ್ರಾನ್ಸ್ ಇಸ್ ರೈಟ್ ಆನ್ಸರ್. ಸಹಯೋಗದೊಂದಿಗೆ ಫ್ರಾನ್ಸ್ ಸಹಯೋಗ ಫಸ್ಟ್ 2 ಕೂಡಿ ಲಾಸ್ಟ್. ಇದು ಕೋಚಿಂಗ್ ಎಕ್ಸಾಮ್ ಕೋಚಿಂಗ್ ಅದು. ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಲ್ಲಿ ಟೋಟಲ್ ಎಷ್ಟು ಪ್ರಾಣಿಗಳದಾವ ನಿಮ್ಮೆಲ್ಲ ಗೊತ್ತೈತಿ, ಹೌದಾ. ಯಾವಪ್ಪ ಅಂದ್ರೆ ನೆಕ್ಸ್ಟ್ ಈ 7ರಲ್ಲಿ ಭಾರತದಲ್ಲಿ ಎಷ್ಟು ಕಂಡು ಬರ್ತಾವ? ವೆರಿ ಗುಡ್, ಹೌದಾ. ಕಂಡು ಬರ್ತಾ ಇರ್ತಕ್ಕಂಥ ಯಾವ? ಪೂಮಾ ಮತ್ತು ಜಾಗ್. ಇನ್ನು ಉಳಿದ 5 ಯಾವಪ್ಪ ಅಂದ್ರೆ ಚೀತಾ, ಟೈಗರ್, ಲಯನು, ಸ್ನೋ ಲೆಪರ್ಡು, ಇನ್ನೊಂದು ಯಾವ್ದು? ಕಾಡೆಮ್ಮಿ. ಯಾವ್ದ್ರಿ? ನೋಡ್ರಿ ಪೂಮಾ, ಜಾಗ್ವಾರ್ ಇವ್ ನಮ್ಮ ದೇಶದಲ್ಲಿ ಇಲ್ಲ, ಬಟ್ ಇವೇನಪ್ಪ ಅಂದ್ರೆ ಅದ್ರಾಗ ಅದಾವ, ಹೌದಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಟೈಗರ್, ಅದಾದ್ಮೇಲೆ ಚೀತಾ, ಮತ್ತೇನಪ್ಪ ಅಂದ್ರೆ ಸ್ನೋ ಲೆಪರ್ಡ್, ಅದಾದ್ಮೇಲೆ ಲಯನ್, ಇನ್ನೊಂದು ಯಾವ್ದು ಉಳಿತೈತಿ? ಹಿಮಾಚಲ್. ಸ್ನೋ ಲೆಪರ್ಡ್ ಅಂದ್ರೆ ಹಿಮಾಚಲ್ ಇರುತ್ತೆ,
ಸ್ನೋ ಲೆಪರ್ಡ್ ಹಿಮಚಿರತೆ. ಚೀತಾ ಮತ್ತು ಚಿರತೆ. ನಾವು ಚೀತಾ ಒಂದ್ ಹಿಡಿದ್ರೆ ಚಿರತೆ ಒಂದ್ ಬರುತ್ತೆ. ಅಲ್ಲ ಟೋಟಲ್ ಏನಪ್ಪಾ ಅಂದ್ರೆ ಟೋಟಲ್ 7 ಅದಾವ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟಲ್ ಆಕ್ಟ್, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟಲ್. ಇತ್ತೀಚೆಗೆ ಅದ್ರ ಸಭೆ ಆಯ್ತನ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟಲ್ ಸಭೆ ಮಾಡ್ರಿ. ಎಲ್ಲೋ ಮಾಡ್ರಿ. ಹಾ ರೀ, ನಾವು ಇಲ್ಲ ನಮ್ ಇಂಡಿಯಾದ ನಡೀತಾನದು ನವದೆಹಲಿಯಾಗ. ಹೌದಾ, ನವದೆಹಲಿಯಾಗ ನಡೀತಾ. ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟಲ್ ಸಂಬಂಧಪಟ್ಟಾಗ ನಿಮಗೆ ಗೊತ್ತಿರ. ರೈಟ್, ಓಕೆ. ಇನ್ನೊಂದು ನಿನ್ನ ಅದ್ ಮಿಸ್ಟೇಕ್ ಮಾಡಿದಪ್ಪ ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಡೇ ಸಜ್ ಮಾಡೋದು. ಗ್ರ್ಯಾಂಡ್ ಮಾಸ್ಟರ್, ಹೌದಾ, ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಸಂಬಂಧಪಡೋದು. ಈ ಚೆಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ? ಚೆಸ್ ಡೇ, ಇಂಟರ್ನ್ಯಾಷನಲ್ ಚೆಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ?